ಆಗಿರ್ತಕ್ಕಂಥ ಶ್ರೀಯುತ ಸತೀಶ್ ರವಿರಾಜ್ ಹಾಗೇನೆ ಪ್ರಸ್ತುತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಿತಿನ್ ಸಾಲ್ಯಾನ್, ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ಸುಮಿತ್ರಾ ಆಚಾರ್ಯ, ಹಾಗೇನೆ ಈ ಭಾಗದ ಜನಪ್ರಿಯ ಜನಸೇವಕ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಶೆಟ್ಟಿ ಪೋರ್ಕಲಗುತ್ತು. ಈ ಎಲ್ಲ ಅತಿಥಿ ಗಣ್ಯರು ಹಸ್ತಲಾಘವಕ್ಕಾಗಿ ಪಿಚ್ಚಿನತ್ತ ಧಾವಿಸಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇನೆ. ಈ ಭಾಗದಲ್ಲಿ ಯಾವುದೇ ಕ್ರೀಡೆ ಹಮ್ಮಿಕೊಂಡ್ರೆ, ಯಾವುದೇ ಸಂಸ್ಥೆ ಕ್ರಿಕೆಟ್ ಅನ್ನು ಹಮ್ಮಿಕೊಂಡ್ರೆ ಈ ಜನಸೇವಕರ ಗ್ರಾಮ ಪಂಚಾಯತ್ ಸದಸ್ಯರ ಸಲಹೆ ಸಹಕಾರಗಳು ಪ್ರೋತ್ಸಾಹ ಯಾವತ್ತಿಗೂ ಇರುತ್ತೆ. ಆ ನಿಟ್ಟಿನಲ್ಲಿ ಆ ಸದಸ್ಯ ಮಿತ್ರರನ್ನು ಈ ಒಂದು ಹಂತದಲ್ಲಿ ಗೌರವಿಸಿಕೊಳ್ತಾ ಇದ್ದಾವೆ. ಹಸ್ತಲಾಘವಕ್ಕಾಗಿ ಪಿಚ್ಚಿನತ್ತ ಅತಿಥಿ ವರೇಣ್ಯರು ಧಾವಿಸ್ತಾ ಇದ್ದಾರೆ. ಹಸ್ತಲಾಘವದ ಬಳಿಕ ರಾಷ್ಟ್ರಗೀತೆ ಮೊಳಗತ್ತೆ. ಆ ಬಳಿಕ ಟಾಸ್ ಪ್ರಕ್ರಿಯೆ ಮತ್ತೆ ಪಂದ್ಯಾಟ ಆರಂಭವಾಗುತ್ತೆ. ಹಸ್ತಲಾಘವದ ಪ್ರಕ್ರಿಯೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಒಂದು ಹಂತದಲ್ಲೇ ನಿಟ್ಟೆ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್, ಹಾಗೇನೆ ಪ್ರಸ್ತುತ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ಸಾಲ್ಯಾನ್, ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಮಿತ್ರಾ ಆಚಾರ್ಯ, ಹಾಗೇನೆ ಸಂತೋಷ್ ಶೆಟ್ಟಿ ಪೋರ್ಕಲಗುತ್ತು ಗ್ರಾಮ ಪಂಚಾಯತ್ ಸದಸ್ಯರು ನಿಟ್ಟೆ ಗ್ರಾಮ ಪಂಚಾಯತ್. ಆಟಗಾರರಿಗೆ ಶುಭಾಶಯಗಳು, ಹಾಗೆಯೇ ಹಸ್ತಲಾಘವದ ಪ್ರಕ್ರಿಯೆಗಳು ಕೂಡ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಫೋಟೋ ಸೆಷನ್ ಬಳಿಕ ರಾಷ್ಟ್ರಗೀತೆ ಮೊಳಗತ್ತೆ. ರಾಷ್ಟ್ರಗೀತೆಗಾಗಿ ತಾವೆಲ್ಲರೂ ನಮ್ಮೊಂದಿಗೆ ಕೂಡಿಕೊಳ್ಬೇಕು. ಥ್ಯಾಂಕ್ ಯು. ಅಲ್ಲೇ ಟಾಸ್ ಪ್ರಕ್ರಿಯೆಯನ್ನು ಅತಿಥಿ ಗಣ್ಯರ ಸಮ್ಮುಖದಲ್ಲೇ ನಡೆಸಿಕೊಳ್ಬೇಕು. ತೀರ್ಪುಗಾರರು ಈ ಒಂದು ಪ್ರಕ್ರಿಯೆಯಲ್ಲಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎರಡೂ ತಂಡದ ನಾಯಕರು ಆಗಮಿಸಿಕೊಳ್ಬೇಕು. ಶರತ್ ಹೆಗ್ಡೆ ಹಾಗೆಯೇ ಭಾರತ್ ಹೆಗ್ಡೆ.
ಅಲ್ಲಿ ಟಾಸ್ ಪ್ರಕ್ರಿಯೆ. ಸಪೇಶ ಇವರ ದಿವ್ಯ ಹಸ್ತದಿಂದ ಸಾಗಿ ಬರ್ತಾ ಇದೆ. ಎಸ್, ಟಾಸ್ ಜಯಿಸಿದಂತ ತಂಡ ಟಾಸ್ ಯಾರು ಇದರ ಮಧ್ಯೆ ಅನಿಲ್ ಹೆಗ್ಡೆ 11 ಅದೃಷ್ಟದ ನಾಣ್ಯ ಚಿಮ್ಮಿಗೆಯಲ್ಲಿ ಮೇಲುಗೈ ಸಾಧಿಸಿಕೊಳ್ತಾ ಇದೆ. ಸುರೇಶ್ ಶೆಟ್ಟಿ ಕೂಡ ಕೂಡಿಕೊಳ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ. ರೋಚಕ ಹಣಾಹಣಿ, ಹೈ ವೋಲ್ಟೇಜ್ ಪಂದ್ಯಾಟ ಸಾಗಿ ಬರುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ. ಈ ಒಂದು ಪಂದ್ಯಾಕೂಟದ ವಿಶೇಷತೆ ಎರಡು ಸಹೋದರರು, ಎರಡು ತಂಡಗಳ ನಡುವೆ ಪಂದ್ಯಾಟ. ಪ್ರದರ್ಶನ ಪಂದ್ಯಕ್ಕಾಗಿ 25,000 ನಗದಿನ ಪುರಸ್ಕಾರ ಕೂಡ ಇದೆ. ಅದ್ಯಾವ ತಂಡ ಜಯಿಸಿಕೊಳ್ದಂತ ಕಾದ್ ನೋಡ್ಬೇಕಾಗ್ತಾ ಇದೆ. ಪರೀಕ್ಷಿತ್ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಬೌಲಿಂಗ್ ಇದರ ಮಧ್ಯೆ ಸುನಿಲ್ ಹೆಗ್ಡೆ 11 ಒಂದು ಟಾಸ್ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಡಿಸಿಷನ್ ಪೆಂಡಿಂಗ್. ಘಟಾನುಘಟಿ ಆಟಗಾರರು ಈ ಒಂದು ಪ್ರದರ್ಶನ ಪಂದ್ಯದಲ್ಲಿ ಎರಡು ತಂಡಗಳಾಗಿ ವಿಂಗಡಣೆಗೊಳ್ತಾ ಇದ್ದಾರೆ. ಅತಿಥಿ ಗಣ್ಯರಿಗೆಲ್ಲ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೂಡ ಸಮರ್ಪಿಸಿಕೊಳ್ತಾ ಇದ್ದಾವೆ. ಹಲೋ, ಇದರ ಮಧ್ಯೆ ಸುನಿಲ್ ಹೆಗ್ಡೆ 11 won the toss and elected to field first. ಎರಡೂ ತಂಡದ ಎಕ್ಸ್ಟ್ರಾಸ್ಗಳು ಆಗಮಿಸಿಕೊಳ್ಬೇಕು. 8 ಓವರ್ನ ಪಂದ್ಯಾಟ, 25,000 ನಗದಿನ ಪುರಸ್ಕಾರ. ನಾಲ್ಕು ಎಸೆತಗಾರರನ್ನು ಬಳಸಬೇಕು.
ಅನಿಲ್ ಹೆಗ್ಡೆ 11 ಪರವಾಗಿ ಆರಂಭಿಕ ದ್ವಯರಾಗಿ ಪರೀಕ್ಷಿತ ಲೆಫ್ಟಿ ದಾಂಡಿಗಾಗಿನ ಸುಕೇಶ್ ಆಚಾರ್ಯ ಅಂಕಣಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಅನಿಲ್ ಹೆಗ್ಡೆ 11 ಪರವಾಗಿ ಸ್ಟ್ರೈಕರ್ ಎಂಡಲೆ ಸುಕೇಶ್ ಆಚಾರ್ಯ, ನಾನ್ ಸ್ಟ್ರೈಕರ್ ಎಂಡಲೆ ಪರೀಕ್ಷಿತ್ ಶೆಡೆ. ಎಸ್ತಗಾರಿಕೆ ವಿಭಾಗದಲ್ಲಿ ನೀತು ಸ್ಟ್ರೈಕರ್ ಪರೀಕ್ಷಿತ್. ಆರಂಭಿಕ ಎಸೆತಕ್ಕಾಗಿ ನೀತು ಟು ಸುಕೇಶ ಕಟ್ ಮಾಡಿದ್ರೆ ಯಶಸ್ಸನ್ನು ಕಂಡ್ಕೊಂಡ್ರು. ಖಾತೆ ಆರಂಭಗೊಳ್ತಾ ಇದೆ. ಈ ಒಂದು ಹಂತದಲ್ಲಿ ಎರಡನೇ ಓಟಕ್ಕೆ ಮನ ಮಾಡಿದ್ರು. ಯಶಸ್ಸು 2 ಓಟಗಳ ಓಡಾಟದೊಂದಿಗೆ ಅನಿಲ್ ಹೆಗ್ಡೆ 11 ಖಾತೆ ಆರಂಭಿಸಿಕೊಳ್ತಾ ಇದೆ. 2 ಫಾರ್ ಲಾಸ್ ಆರಂಭಿಕ ಎಸೆತಕ್ಕೆ. ಮತ್ತೆ ನೀತು ಈತರ ಮಧ್ಯೆ ಲೇಟ್ ಕಟ್ ಮಾಡೋದ್ರಲ್ಲಿ ಯಶಸ್ಸನ್ನು ಕಂಡ್ಕೊಂಡ್ರು. ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಭಾರತ ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾರೆ. ಡಾಟ್ ಬಾಲ್ ಮುಖಾಂತರವಾಗಿ ಎರಡನೇ ಎಸೆತ ಮುಕ್ತಾಯಗೊಳ್ತಾ ಇದೆ. ಮತ್ತೆ ಶಾರ್ಟ್ ಆಗಿ ಬಂದಂತ ಚೆಂಡು ಬೀಸುವ ಯತ್ನ ಕವಸ್ ಮೇಲ್ಭಾಗದಲ್ಲಿ ಸುಂದರತೆ ಹೊಡೆದ ಅಷ್ಟೇ ಸುಂದರತೆ ತಡೆತ ಅಭಿಮುಖಾಂತರವಾಗಿ 3 ಓಟಗಳಿಗೆ ಅವಕಾಶ ಲಭಿಸ್ತಾ ಇದೆ. ಸುಕೇಶನ ವೈಯಕ್ತಿಕ ಗಳಿಕೆ 5, ಅನಿಲ್ ಹೆಗ್ಡೆ 11 ಗಳಿಕೆ ಕೂಡ 5. ಮತ್ತೆ ನೀತು ಟು ಪರೀಕ್ಷಿತ 4ನೇ ಎಸೆತಕ್ಕಾಗಿ ಈ ಒಂದು ಪ್ರದರ್ಶನ ಪಂದ್ಯಕ್ಕಾಗಿ 25,000 ನಗದಿನ ಪುರಸ್ಕಾರ ಇದೆ. ಅದ್ಯಾವ ತಂಡ ಅಂತಿಮವಾಗಿ ಈ ಒಂದು ಪ್ರಶಸ್ತಿಯನ್ನು ಜಯಿಸಿದಂತ ಕಾದು ನೋಡ್ಬೇಕಾಗ್ತಾ ಇದೆ. ಮತ್ತೆ ಬೀಸುವ ಯತ್ನ ಸಾಧನ್ ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಈ ಒಂದು ಹಂತದಲ್ಲಿ 4 ಎಸೆತಗಳ ಮುಂದೆ ಕೇವಲ 5 ಓಟಗಳು ದಾಖಲಾತಿಗೊಳ್ತಾ ಇದೆ. ಮತ್ತೆ ನೀತು ಮತ್ತೆ ಸ್ವೀಪ್ ಮಾಡುವ ಯತ್ನ ಯಶಸ್ಸು ಕಂಡ್ಕೊಂಡ್ರು. ಅಭಿ ಈ ಒಂದು ಹಂತದಲ್ಲಿ ಚೆಂಡನ್ನು ಅಡ್ಡಾಯಿಸಿದ್ರು ಕೂಡ 2 ಓಟಗಳಿಗೆ ಅವಕಾಶ ಲಭಿಸ್ತದೆ. 2 ಓಟಗಳ ಹೆಚ್ಚುವರಿಕೆ. ಈ ನಿಟ್ಟಿನಲ್ಲಿ ತಂಡ ಮತ್ತೆ 7 ಓಟಗಳು ಆರಂಭಿಕ ಹಂತದ 5 ಎಸೆತಗಳ ಮುಂದೆ. ಲಾಸ್ಟ್ ಬಾಲ್ ಟು ಗೋ. ಮತ್ತೆ ಬೀಸುವ ಯತ್ನ ಒಂಟಿ, ಕೇವಲ 1 ಓಟ. ಈ ಮುಖಾಂತರವಾಗಿ ಆರಂಭಿಕ ಹಂತದ ಮೊದಲ ಓವರ್ ಮುಕ್ತಾಯಕ್ಕೆ ತನ್ನ ಮೊತ್ತ 8 ಓಟಗಳು. 8 for without loss after the completion of first important over. ಇನ್ನು ಕೂಡ 7 ಓವರ್ ಬಾಕಿ ಉಳ್ಕೊಳ್ತಾ ಇದೆ. 8 ಓವರ್ನ ಪಂದ್ಯಾಟ. 4 ಎಸೆತಗಾರರನ್ನು ಬಳಸಬೇಕು. ಮತ್ತೆ ಪವರ್ ಪ್ಲೇ ಹಂತದಲ್ಲಿ ಗೌಜಿ ಗಮ್ಮತ್ ಕ್ಯಾಂಟೀನ ಮಾಲಕ ಪ್ರವೀಣ, ಸ್ಪಿನ್ ಮಾಂತ್ರಿಕ ಅದ್ಯಾವ ರೀತಿಯಲ್ಲಿ ಎಸೆತಗಾರಿಕೆ ನಡೆಸ್ತಾ ಅಂತ ಕಾದು ನೋಡ್ಬೇಕಾಗ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಎಸೆತಗಾರಿಕೆ ಜವಾಬ್ದಾರಿ ವಹಿಸಿಕೊಳ್ತಾ ಇದ್ದಾರೆ.
ಪ್ರವೀಣ ಟು ಪರೀಕ್ಷಿತ್. ಇದರ ಅವ್ರ ಸೈಡ್ ವೈಟ್ ಬಾಲ್. ಎಕ್ಸ್ಟ್ರಾಸ್ಗಳ ಖಾತೆ ಆರಂಭಗೊಳ್ತಾ ಇದೆ. ಮೊತ್ತ 9 ಓಟಗಳು. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬೀಸುವ ಯತ್ನ. ಸೌಂದರ್ಯತೆ ಕ್ಷೇತ್ರ ರಕ್ಷಣೆ ಅಭಿಮುಖಾಂತರವಾಗಿ 2 ಓಟಗಳ ಹೆಚ್ಚುವರಿಕೆ. ಈ ನಿಟ್ಟಿನಲ್ಲಿ ಅನಿಲ್ ಹೆಗ್ಡೆ 11 ದಶಕದ ಸಾಧನೆಯನ್ನು ಕಂಡುಕೊಳ್ತಾ ಇದೆ. 11 ಫಾರ್ ವಿದೌಟ್ ಲಾಸ್. ಮತ್ತೆ ರಿವರ್ಸ್ ಮಾಡುವ ಯತ್ನ. ಇದರ ಮಧ್ಯೆ ಹೆಗ್ಡೆ ಕೊಂಚ ಮಟ್ಟಿಗೆ ಎಡವಿಕೆಯನ್ನು ಕಂಡುಕೊಂಡ್ರು. ಬೈ ಮುಖಾಂತರವಾಗಿ ಒಂಟಿ ಓಟ ದಾಖಲಾತಿಗೊಳ್ತಾ ಇದೆ. ಒಂಟಿಗಳ ಮುಖಾಂತರವಾಗಿ ಓಟಗಳು ಬರ್ತಾ ಇದೆ ಈ ಒಂದು ಹಂತದಲ್ಲಿ. ತನ್ನ ಮೊತ್ತ 12 ಓಟಗಳು. 12 ಫಾರ್ ವಿದೌಟ್ ಲಾಸ್. ಮತ್ತೆ ಪ್ರವೀಣ ಗತಿ ಪರಿವರ್ತನೆ ಎಸೆತ. ಉತ್ತಮ ರೀತಿಯ ದಂಡನೆ ಕೂಡ. ಸುಖೇಶ್ ದಾನ ಮುಖಾಂತರವಾಗಿ ಆರಂಭಿಕ ಬೌಂಡ್ರಿ. ಸುಖೇಶ್ ದಾನ ಮುಖಾಂತರವಾಗಿ ದಾಖಲಾತಿಗೊಳ್ತಾ ಇದೆ. 4 ಓಟಗಳ ಹೆಚ್ಚುವರಿಕೆ. ಈ ನಿಟ್ಟಿನಲ್ಲಿ 16 ಓಟಗಳು. ಆರಂಭಿಕ ಹಂತದಲ್ಲೇ ಪಂದ್ಯಾಟದ ಮೇಲೆ ಹಿಡಿತ ಸಾಧಿಸುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಈ ಒಂದು ಹಂತದಲ್ಲೇ. ಇನ್ನು ಕೂಡ ಮತ್ತೆ ಜಾಣ್ಮೆ ಆಟ ತಟ್ಟಿಮುಟ್ಟಿ ಓಡುವ ಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಒಂಟಿ ಓಟದ ಹೆಚ್ಚುವರಿಕೆ. ತನ್ನ ಮೊತ್ತ 17 ಓಟಗಳು. 4 ಎಸೆತಗಳ ಮುಂದೆ ಪ್ರವೀಣ 8 ಓಟಗಳಿಗೆ ಅವಕಾಶ ನೀಡ್ತಾ ಇದ್ದಾರೆ. ಮತ್ತೆ ಪ್ರವೀಣ ಈ ತರ್ಮದೆ ಜಾಣ್ಮೆ ಎಸೆಗಾರಿಕೆ. ಕ್ವಾಡ್ ಬ್ಯಾಟ್ಗಾಗಿ ಬಲವಾದ ಮನವಿ. ತೀರ್ಪುಗಾರರಿಂದ ಪುರಸ್ಕಾರ ಇಲ್ಲ. ಮತ್ತೆ ರಿವರ್ಸ್ ಮಾಡುವ ಯತ್ನ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಈ ತರ್ಮದೆ ಬೌಂಡರಿ. ಪ್ರವೀಣ ಈ ಒಂದು ಹಂತದಲ್ಲಿ ದುಬಾರಿ ಆಗ್ತಾ ಇದ್ದಾರೆ. ತಂಡದ ಮೊತ್ತ 21 ಓಟಗಳು. ಪ್ರವೀಣ 12 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸರಾಸರಿ ರನ್ 10 ಚುಕ್ಕೆ 5 ರಂತೆ. ಅನಿಲ್ ಹೆಗ್ಡೆ 11 ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 6 ಓವರ್ ಇದೇ ರೀತಿಯಲ್ಲಿ ಓಟಗಳು ಬಂದ್ರೆ ಸರಿಸುಮಾರು 100ರ ಆಸುಪಾಸಿನ ಮೊತ್ತವನ್ನು ದಾಖಲಿಸುವಂತ ಎಲ್ಲ ಅವಕಾಶಗಳಿದೆ. ಅಂತಿಮವಾಗಿ ಅದೆಷ್ಟು ಓಟಗಳು ಬರ್ತಂತ ಕಾದು ನೋಡ್ಬೇಕಾಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನೀತು. ಆರಂಭಿಕ ಓವರ್ನಲ್ಲಿ ನೀತು 8 ಓಟಗಳಿಗೆ ಅವಕಾಶ ನೀಡಿದ್ರು. ಮತ್ತೆ ನೀತು ಟು ಸುಖೇಶ್ ಆಚಾರ್ಯ. ಪವರ್ ಪ್ಲೇ ಬಳಿಕದ ಓವರ್ಗಳಲ್ಲೇ 5 ಕ್ಷೇತ್ರ ರಕ್ಷಕರು 30 ಸರ್ಕಲ್ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಜಮಾವಣೆ ಆಗ್ತಾರೆ. ಮತ್ತೆ ಜಾಣ್ಮೆ ಎಸೆಗಾರಿಕೆ. ಗತಿ ಪರಿವರ್ತನೆ ಎಸೆತ. ಅಂತಿಮ ಹಂತದಲ್ಲಿ ಹೊರ ತಿರುವು ಪಡ್ಕೊಳ್ತಾ ಇದ್ದ ಚೆಂಡು ನೇರವಾಗಿ ಗೂಡ್ ರಕ್ಷಕನ ಭದ್ರ ಬೊಗಸಲ್ಲಿ ಸೇರ್ಕೊಳ್ತಾ ಇದೆ. ಮತ್ತೆ ನೀತು ಸದ್ಯದ ಪರಿಸ್ಥಿತಿಯಲ್ಲೇ ಹಲವಾರು ಪಂದ್ಯಾಕೂಟಗಳಲ್ಲಿ ಯಶಸ್ಸನ್ನು ಪಡ್ಕೊಂಡಂತ ಎಸೆಗಾರ. ಮತ್ತೆ ಒಂಟಿ ಓಟಕ್ಕೆ ಅವಕಾಶ ಲಭಿಸ್ತಾ ಇದೆ. ಒಂಟಿಯ ಮುಖಾಂತರವಾಗಿ ಇನ್ನಿಂಗ್ಸ್ ನ ಬೆಳವಣಿಗೆ ಕಂಡು ಬರ್ತಾ ಇದೆ. ತನ್ನ ಮೊತ್ತ 22ಕ್ಕೆ ಲಗ್ಗೆ ಇಟ್ಕೊಳ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಜೊತೆಗಾರಿಕೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಈ ಒಂದು ಹಂತದಲ್ಲಿ. ಮತ್ತೆ ನೀತು ತನ್ನ ಕಂತಿನ ದ್ವಿತೀಯ ಓವರ್ ತಂಡದ ತೃತೀಯ ಓವರ್ನ ಎಸೆಗಾರಿಕೆಗಾಗಿ. ಮತ್ತೆ ರೈಟ್ ಆರ್ಮ್ ರೌಂಡ್ ಮಾದರಿಯಲ್ಲಿ. ಮತ್ತೆ ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ವೈಡ್ ಬಾಲ್. ಎಕ್ಸ್ಟ್ರಾಸ್ ಗಳ ಮುಖಾಂತರ ಉಡುಗೊರೆ ರೂಪದಲ್ಲಿ ಓಟಗಳು ಬರ್ತಾ ಇದೆ ಈ ಒಂದು ಹಂತದಲ್ಲೇ. ಅನಿಲ್ ಹೆಗ್ಡೆ 11 ಗಳಿಕೆ 23 ಓಟಗಳು. ಸುಖೇಶನ ವೈಯಕ್ತಿಕ ಗಳಿಕೆ 11 ಓಟಗಳು. ಪರೀಕ್ಷಿತ 9ರ ವೈಯಕ್ತಿಕ ಗಳಿಕೆಯಲ್ಲಿ. ಮತ್ತೆ ನೆಟ್ ನೇರ ಹೊಡೆತ ಬೌಲರ್ಸ್ ಬ್ಯಾಕ್ ಡ್ರೈವ್.
ಚಿಂತನ ಚೆಂಡನ್ನು ಅಡ್ಡಾಯಿಸಿದ್ರು. ಒಡ್ಡಿ ಓಟದ ಅವಕಾಶದೊಂದಿಗೆ ತನ್ನ ಮೊತ್ತ 24. ಸುಂದರತೆ ಆರಂಭ ಪಡ್ಕೊಳ್ತಾ ಇದೆ ಅನಿಲ್ ಹೆಗ್ಡೆ 11 ಈ ಒಂದು ಹಂತದಲ್ಲೇ. $25,000 ನಗದಿನ ಪುರಸ್ಕಾರ ಕೂಡ ಈ ಒಂದು ಪಂದ್ಯಕ್ಕಿದೆ. ಮತ್ತೆ ದಾಡು ಬಿಟ್ಟು ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಲೆಗ್ ಬೈ ಮುಖಾಂತರವಾಗಿ ಒಂಟಿ ಓಟ. ತನ್ನ ಮೊತ್ತ 25. ತೃತೀಯ ಓವರ್ನ ಚಾಲ್ತಿಯಲ್ಲೇ. ತೃತೀಯ ಓವರ್ನ ಅಂತಿಮ 2 ಎಸೆಗಳು ಬಾಕೊಳ್ಕೊಳ್ತಾ ಇದೆ. ಲಾಸ್ಟ್ 2 ಡೆಲಿವರಿ ರಿಮೇನ್ಸ್. ಮತ್ತೆ ಸ್ವೀಪ್ ಮಾಡುವ ಯತ್ನ. ಸಾಧನ ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಲೆಕ್ಕಾಚಾರದ ಆಟ ಪರೀಕ್ಷಿತ್ ಮುಖಾಂತರವಾಗಿ ದಾಖಲಾತಿಗೊಳ್ತಾ ಇದೆ. ಇನ್ನು ಕೂಡ ಈ ಇನ್ನಿಂಗ್ಸ್ ಅಲ್ಲಿ ಯಾವುದೇ ಷಟ್ಕ ದಾಖಲಾತಿಗೊಳ್ತಾ ಇಲ್ಲ. 2 ಬೌಂಡ್ರಿಗಳು ಮಾತ್ರ. ಒಂದು ಬೌಂಡರಿ ಸುಕೇಶ್ ದಾಂಡ ಮುಖಾಂತರವಾಗಿ, ಒಂದು ಬೌಂಡರಿ ಪರೀಕ್ಷಿತ್ ದಾಂಡ ಮುಖಾಂತರವಾಗಿ ದಾಖಲಾತಿಗೊಳ್ತಾ ಇದೆ. ಮತ್ತೆ ಮತ್ತೆ ಬೀಸುವ ಯತ್ನ ಯಶಸ್ಸು ಕಂಡುಕೊಂಡ್ರು. ಒಂಟಿ ಓಟದ ಹೆಚ್ಚುವರಿಕೆಯೊಂದಿಗೆ ಆರಂಭಿಕ ಹಂತದ 3 ಓವರ್ ಮುಕ್ತಾಯಗೊಳ್ತಾ ಇದೆ. ತನ್ನ ಮೊತ್ತ 27 ಓಟಗಳು. ಈ ಒಂದು ಓವರ್ನಲ್ಲಿ ನೀತು 6 ಓಟಗಳಿಗೆ ಅವಕಾಶ ನೀಡ್ತಾ ಇದ್ದಾರೆ. ತನ್ನ ಕಂತಿನ 2 ಓವರಲ್ಲಿ 15 ಓಟಗಳಿಗೆ ಅವಕಾಶ ನೀಡ್ತಾ ಇದ್ದಾರೆ ನೀತು. ಇನ್ನು ಕೂಡ 5 ಓವರ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಈ ಒಂದು ಪಂದ್ಯಾಟದ ಪ್ರಮುಖ ಆಕರ್ಷಣೆ ಇಂದು ಉದ್ಯೋಗ ನಿಮಿತ್ತ ಶ್ರೀಲಂಕಾಕ್ಕೆ ತೆರಳಲಿರುವ ಈ ಭಾಗದ ಸವ್ಯಸಾಚಿ ಆಟಗಾರ ಸುರೇಶ್ ಶೆಟ್ಟಿ ಕೂಡ ಈ ಒಂದು ಪ್ರದರ್ಶನ ಪಂದ್ಯಕ್ಕಾಗಿ ನಮ್ಮೊಂದಿಗೆ ಕೂಡಿಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪರ್ಫೆಕ್ಟ್ ಆಲ್ರೌಂಡರ್ ಸುರೇಶ್ ಶೆಟ್ಟಿ ಅನಿಲ್ ಹೆಗ್ಡೆ 11 ತಂಡದಲ್ಲಿದ್ದಾರೆ. ಸಾಧಾರಣ ಚತುರ್ಥ ಆರಂಭಿಕ ಎಸ ಮೆಡ್ವಿಕೆಟ್ ವಿಭಾಗದಲ್ಲಿ ಬುತ್ತಿಕಾಯಿ ಸೇರ್ತಾ ಇದೆ. ಆರಂಭಿಕ ಬ್ರೇಕ್ ಥ್ರೂ ಲಭಿಸ್ತಾ ಇದೆ ಈ ಒಂದು ಹಂತದಲ್ಲೇ. ಸುಕೇಶ ಬ್ಯಾಕ್ ಟು ದಿ ಪೆವಿಲಿಯನ್. ಮತ್ತೆ 1ನೇ ಕ್ರಮಾಂಕದ ದಾಂಡಿಗ ಸುರೇಶ್ ಶೆಟ್ಟಿ. ಮತ್ತೆ ಸುರೇಶ 1ನೇ ಕ್ರಮಾಂಕದ ದಾಂಡಿಗ ಅಂಕಣಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಇದು ಸಾಯಂಕಾಲ ಉದ್ಯೋಗ ನಿಮಿತ್ತ ಶ್ರೀಲಂಕಾಕ್ಕೆ ತೆರಳಲಿರುವ ಈ ಭಾಗದ ಸವ್ಯಸಾಚಿ ಆಟಗಾರ ಮುಂದಿನ ದಿನಗಳಲ್ಲಿ ಶ್ರೀಲಂಕಾದ ನೆಲದಲ್ಲೇ ದಾಡನ್ನು ಬೀಸುವ ಲೆಕ್ಕಾಚಾರ ಕೂಡ ಹಾಕಿಕೊಂಡಿದ್ದಾರೆ. ಮತ್ತೆ ಸಾಧಂಟು ಸುರೇಶ. ಈ ಮಧ್ಯೆ ಬೌಲರ್ಸ್ ಬ್ಯಾಕ್ ಡ್ರೈವ್. ಕ್ಷಣಕಾಲ ಚೆಂಡು ಗಾಳಿಯಲ್ಲಿತ್ತು. ಒಂಟಿ ಓಟದ ಮುಖಾಂತರವಾಗಿ ಸುರೇಶ ಖಾತೆ ಆರಂಭಿಸಿಕೊಳ್ತಾ ಇದ್ದಾರೆ. ತಂಡ ಮೊತ್ತ 28 ಓಟಗಳು. ಮತ್ತೆ ಸಾಧನ್ ಟು ಪರೀಕ್ಷಿತ್. ದಿಗ್ಗಜ ಆಟಗಾರ ನಡುವೆ ಅಡಾಣಿ. ಮತ್ತೆ ಶಾರ್ಟ್ ಆಗಿ ಬಂದಂತ ಚೆಂಡು. ಮತ್ತೆ ಬೀಸುವ ಯತ್ನ. D5 ಲೈವ್ ಮೇಲ್ಭಾಗದಲ್ಲೇ ಈ ಬಾರಿ ಬೌಂಡರಿ. ಪರೀಕ್ಷಿತ್ನ ಸಮಯೋಚಿತ ಆಟ. ಒಂಟಿಗಳ ಮುಖಾಂತರ ಇನ್ನಿಂಗ್ಸ್ ಬೆಳವಣಿಗೆ ಕಂಡುಕೊಂಡ್ರು ಕೂಡ ಲೀಲಾಜಾಲವಾಗಿ ಬೌಂಡರಿ ಕೂಡ ಬರ್ತಾ ಇದೆ ಈ ಒಂದು ಹಂತದಲ್ಲಿ. ಮತ್ತೆ ಸಾಧನ್ ಮತ್ತೆ ರಿವರ್ಸ್ ಮಾಡುವ ಯತ್ನ. ಚೆಂಡು ಕ್ಷಣಕಾಲ ಗಾಳಿಯಲ್ಲಿ. ಈತನ ಮಧ್ಯೆ ಮತ್ತೆ ಬೂತಿ ಕೈ ಸೇರ್ತಾ ಇದೆ. ಪರೀಕ್ಷಿತ್ ಕೂಡ ಔಟ್ ಆಗ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ. ಸಾಧನ ತಿರುವಿನ ಎಸೆತಕ್ಕೆ ಉದ್ದರಿಗಳು ನೆಲಕುರುಳ್ತಾ ಇದೆ. ಆರಂಭಿಕ ಎಸೆತದಲ್ಲಿ ಸುಕೇಶ
ಚತುರ್ಥ ಎಸೆತದಲ್ಲಿ ವೆಲ್ ಸೆಟಲ್ಡ್ ಬ್ಯಾಟ್ಸ್ಮನ್ ಪರೀಕ್ಷಿತ್ ಔಟ್. ಹೊಸ ಕ್ರಮಾಂಕದ ದಾಂಡಿಗ ನಿತ್ಯಾನಂದ. ನಿನ್ನೆ ಕೆಮ್ಮಣ್ಣಿನ ದೀಪಾವಳಿ ಟ್ರೋಫಿ 2023ರ ಸರಣಿ ಶ್ರೇಷ್ಠ ಆಟಗಾರ, ಇನ್ನೋರ್ವ ಪರ್ಫೆಕ್ಟ್ ಆಲ್ರೌಂಡರ್ ಅಂಕಣಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಸದ್ಯದ ಪರಿಸ್ಥಿತಿಯಲ್ಲಿ 32 ಓಟಗಳು, 25,000 ನಗದಿನ ಪುರಸ್ಕಾರ ಕೂಡ ಈ ಒಂದು ಪ್ರದರ್ಶನ ಪಂದ್ಯಕ್ಕಿದೆ. ಮತ್ತೆ ಸಾಧನ್ ಯಶಸ್ಸು ಪಡ್ಕೊಂಡದ ಎಸಗಾರ. ಮತ್ತೆ ವಿಶಿಷ್ಟ ಶೈಲಿ ಹೊಡೆದಕ್ಕೆ ಮನ ಮಾಡಿದ್ರು, ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಸೇರ್ಪಡೆಗೊಳ್ತಾ ಇದೆ ಈ ಒಂದು ಹಂತದಲ್ಲೇ. ಲಾಸ್ಟ್ ಬಾಲ್. ಮತ್ತೆ ಒಂಟಿ ಓಟದ ಸೇರ್ಪಡೆಯೊಂದಿಗೆ 4ನೇ ಓವರ್ ಮುಕ್ತಾಯಗೊಳ್ತಾ ಇದೆ. ಅನಿಲ್ ಹೆಗ್ಡೆ 11 ತಂಡದ ಗಳಿಕೆ 33 ಓಟಗಳು, 33ಕ್ಕೆ 2. ಇನ್ನು ಕೂಡ ಅರ್ಧಾಂಶದ 4 ಓವರ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟಗಳು ಬರ್ತಂತ ಕಾದು ನೋಡಬೇಕಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ 10ರ ರನ್ ಧಾರಣೆಯಲ್ಲಿ ಅನಿಲ್ ಹೆಗ್ಡೆ 11 ತಂಡ ತರ ಇನ್ನಿಂಗ್ಸ್ ಅನ್ನು ಆರಂಭಿಸಿಕೊಂಡಿತ್ತು. ಇನ್ನಿಂಗ್ಸ್ ಮುಂದುವರಿದಂತೆ ಈ ಒಂದು ರನ್ ರೇಟ್ 8.25ಕ್ಕೆ ಇಳಿಮುಖ ಕಂಡುಕೊಳ್ತಾ ಇದೆ. ಮತ್ತೆ ಎಸೆಗಾರಿಕೆ ವಿಭಾಗದಲ್ಲಿ ಸ್ಪಿನ್ ಮಾಂತ್ರಿಕ, ಚೆಂಡಿಗೆ ತಿರುವು ನೀಡಬಲ್ಲಂತ ಎಸೆಗಾರ, ಒಳ ತಿರುವು ಹೊರ ತಿರುವು ನೀಡಬಲ್ಲಂತ ಎಸೆಗಾರ ನಿತಿನ್ ಹೆಗ್ಡೆ. ನಿತಿನ್ ಹೆಗ್ಡೆ ಟು ನಿತ್ಯಾನಂದ. ಮತ್ತೆ ಬೀಸುವ ಯತ್ನ, ನೆಟ್ಟ ನೇರ ಹೊಡೆತ, ಆರಂಭಿಕ ಷಟ್ಕ ನಿತ್ಯದಾನ ಮುಖಾಂತರವಾಗಿ ದಾಖಲಾತಿಗೊಳ್ತಾ ಇದೆ. ಮತ್ತೆ 6 ಓಟಗಳು. ಮತ್ತೆ ಬೀಸುವ ಯತ್ನ, ಮತ್ತೆ ಕ್ಷಣಕಾಲ ಚೆಂಡುಗಾಲಿಯಲ್ಲಿ ಈ ಬಾರಿ ಬುತ್ತಿಕಾಯಿ ಸೇರ್ತಾ ಇದೆ. ನಿತ್ಯಾನಂದ ಔಟ್ ಆಗ್ತಾ ಇದ್ದಾರೆ. 39ಕ್ಕೆ 3ನೇ ಉದ್ದರಿ ನೆಲಕ್ಕುರುಳ್ತಾ ಇದೆ. ಸಿನಿಲ್ ಅಬ್ಬರದ ಹೊಡೆತಕ್ಕೆ ಮನ ಮಾಡಿದ್ರು, ಈ ಒಂದು ಹಂತದಲ್ಲೇ ಬುತ್ತಿಕಾಯಿ ಸೇರ್ತಾ ಇದೆ. ಮತ್ತೆ ಹೊಸ ಕ್ರಮಾಂಕದ ದಾಡಿಗ ಅಕ್ಷಿತ್ ಹೆಗ್ಡೆ. ಮುಂದಿನ ದಿನಗಳಲ್ಲಿ ಇದೇ ಪರಿಸರದಲ್ಲಿ ಭಗತ್ ಸಿಂಗ್ ಬಳಗ ಕಲ್ಯ ಕೂಡ ಒಂದು ಭಗತ್ ಸಿಂಗ್ ಟ್ರೋಫಿ ಮೊದಲ ಆವೃತ್ತಿಯ ಪಂದ್ಯಾಕೂಟವನ್ನು ಆಯೋಜಿಸುವ ಇರಾದೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಈ ಒಂದು ಪ್ರೀಮಿಯರ್ ಲೀಗ್ ಅಲ್ಲಿ 10 ತಂಡಗಳಿಗೆ 10 ಫ್ರಾಂಚೈಸಿಗಳಿಗೆ ಅವಕಾಶ ನೀಡ್ತಾ ಇದೆ. 10,000 ಎಂಟ್ರಿ ಫೀಸ್, 55,000 ಮೊದಲ ಬಹುಮಾನದ ಪುರಸ್ಕಾರ ಕೂಡ ಅನೌನ್ಸ್ ಆಗ್ತಾ ಇದೆ. ಮತ್ತೆ ಬೀಸುವ ಯತ್ನ, ಸಿಕ್ಸರ್, ಸುರೇಶರ ದಾನ ಮುಖಾಂತರವಾಗಿ ಷಟ್ಕ. ಅಲ್ಲಿ ಚಿಂತನ್ ಬುತ್ತಿ ಪಡ್ಕೊಂಡ್ರು ಕೂಡ ಸಿ ಬಾಗರೆಯನ್ನು ಕ್ರಮಿಸಿಕೊಂಡಿದ್ರು. ಈ ಒಂದು ಹಂತದಲ್ಲಿ ಸುರೇಶ ಮೇಲುಗೈ ಸಾಧಿಸಿಕೊಳ್ತಾ ಇದ್ದಾರೆ.
ತನ್ನ ಮೊತ್ತ 47. ಮತ್ತೆ ಡಾಟ್ ಬಾಲ್. ಈ ಒಂದು ಹಂತದಲ್ಲಿ ಓವರ್ ಮುಕ್ತಾಯಗೊಳ್ತಾ ಇದೆ. ನಿತಿನ್ ಹೆಗ್ಡೆ ಸಾಕಷ್ಟು ದುಬಾರಿ ಆಗ್ತಾ ಇದ್ದಾರೆ. 15 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಅನೇಶ್ ಹಸ್ತಗಾರಿಕಾ ಭಾಗದಲ್ಲಿ ವೈಟ್ ಬಾಲ್. ಈತನ ಮಧ್ಯ ತನ್ನ ಮೊತ್ತ 48 ಓಟಗಳು. ಉದ್ದರಿಗಳು ಆಗಾಗ ನೆಲಕುರುಳಿದ್ರು ಕೂಡ ಸಿಡಿಲ ಬರೆದ ಬೌಂಡ್ರಿ ಷಟ್ಕಗಳು ಬರ್ತಾ ಇದೆ. ಸುರೇಶ್ ಶೆಟ್ಟಿ ಕ್ರೀಸ್ ಅನ್ನು ಆವರಿಸಿರುವ ತನಕ ಎದುರಾಳಿಗಳಿಗೆ ತಲೆಬೇನೆ ವಿಚಾರ. ಈತನ ಮಧ್ಯೆ ಸುಂದರತೆ ಎಸ್ತಗಾರಿಕೆ, ಜಾಣ್ಮೆ ಎಸ್ತಗಾರಿಕೆ ಅಕ್ಷಿತ್ ಅವರನ್ನು ಕಟ್ಟಿ ಹಾಕಲು ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಅನೇಶ್ ಈ ಬಾರಿ ಮತ್ತೆ ಬೀಸುವ ಯತ್ನ. ಗೂಡ್ ರಕ್ಷಣಾ ವಿಭಾಗದಲ್ಲಿ ಕೊಂಚ ಮಟ್ಟಿಗೆ ಎಡವಿಕೆಯನ್ನು ಕಂಡುಕೊಂಡ್ರು. -1 2 ಓಟಗಳ ಸೇರ್ಪಡೆಯೊಂದಿಗೆ ಅನಿಲ್ ಹೆಗ್ಡೆ 11 ತಂಡ ಅರ್ಧ ಶತಕವನ್ನು ಪೂರೈಸಿಕೊಳ್ತಾ ಇದೆ. 50ಕ್ಕೆ 3. ಮತ್ತೆ ಅನೀಶ್ ನೆಟ್ಟನೇರ ಹೊಡೆತ. ನೆಟ್ಟನೇರ ಹೊಡೆತ ಈ ಒಂದು ಹಂತದಲ್ಲಿ. ಮತ್ತೆ ಅನೇಶ್ ಮತ್ತೆ ಬೀಸುವ ಯತ್ನ. ದಾಡಾಗು ಚೆಂಡಿಗೆ ಯಾವುದೇ ಸಂಬಂಧ ಏರ್ಪಡ್ತಾ ಇಲ್ಲ. ಡಾಟ್ ಬಾಲ್. ಈ ರೀತಿ ಎಸಗಾರಿಕೆ ಅವಶ್ಯಕತೆ ಸದ್ಯದ ಪರಿಸ್ಥಿತಿಯಲ್ಲಿ ಸುನಿಲ್ ಹೆಗ್ಡೆ 11 ತಂಡಕ್ಕೆ. ಮುಂದಿನ ದಿನಗಳಲ್ಲಿ ರೋಷನ್ ಶೆಟ್ಟಿ ಹಾಗೆಯೇ ಯೋಗೀಶ್ ಶೆಟ್ಟಿ ಕಲ್ಯಾ ಇವರ ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಭಗತ್ ಸಿಂಗ್ ಟ್ರೋಫಿ ಮೊದಲ ಆವೃತ್ತಿಯ ಪಂದ್ಯಾಕೂಟ ಕೂಡ ಮುನ್ನೆಲೆಗೆ ಬರಲಿಕ್ಕಿದೆ. ಆ ಒಂದು ಟೂರ್ನಮೆಂಟಿನ ಮೊದಲ ಬಹುಮಾನ 55,555 ರೂಪಾಯಿ, ದ್ವಿತೀಯ ಬಹುಮಾನ 25,555 ರೂಪಾಯಿ. ಹಾಗೆಯೇ ಮಿನುಗುವ ಟ್ರೋಫಿಗಳು 10 ಫ್ರಾಂಚೈಸಿಗಳಿಗೆ ಆ ಒಂದು ಪಂದ್ಯಾಕೂಟದಲ್ಲಿ ಆಡುವಂತ ಅವಕಾಶಗಳಿದೆ. ಆ ಒಂದು ಪಂದ್ಯಾಕೂಟದ ಡೇಟ್ ಮಾತ್ರ ಇನ್ನಷ್ಟೇ ಅನೌನ್ಸ್ ಆಗಬೇಕು. ಈ ಟೂರ್ನಮೆಂಟಿನ ಆಯೋಜಕರು ರೋಷನ್ ವಿ ಶೆಟ್ಟಿ ಹಾಗೇನೆ ಯೋಗೇಶ್ ಶೆಟ್ಟಿ ಕಲ್ಯಾ. ಮತ್ತೆ ಆಕಾಶ್ ಅಂಕದಳ ಭಾಗದಲ್ಲಿ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಔಟರ್ ಏಜ್ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಚೆಂಡನ್ನು ಅಡ್ಡಾಯಿಸಿದ್ರು. ಒಂಟಿ ಓಟದ ಹೆಚ್ಚುವರಿಕೆಯೊಂದಿಗೆ ತಡ ಮೊತ್ತ 51. ಲಾಸ್ಟ್ ಬಾಲ್. ಅಂತಿಮ ಒಂದು ಎಸ್ತ ಬಾಕೊಳ್ಕೊಳ್ತಾ ಇದೆ. 6ನೇ ಓವರ್ನಲ್ಲಿ ಇನ್ನಿಂಗ್ಸ್ ಮುಂದುವರಿಕೆಯನ್ನು ಕಂಡುಕೊಂಡು ಮತ್ತೆ ಬೀಸುವ ಯತ್ನ ಸ್ಲಾಗ್ ಸ್ವೀಪ್ ಮಾಡೋದ್ರಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಈತನ ಮಧ್ಯೆ ಚಿಂತನ್ ಶರವೇಗದಲ್ಲಿ ಓಡಿ ಚೆಂಡನ್ನು ಅಡ್ಡಾಯಿಸಿದ್ರು. ಒಂಟಿ ಓಟದ ಅವಕಾಶದೊಂದಿಗೆ ಮೊದಲ 6 ಓವರ್ ಮುಕ್ತಾಯ. ಅನಿಲ್ ಹೆಗ್ಡೆ 11 52ಕ್ಕೆ 4. ಇನ್ನು ಕೂಡ 2 ಓವರ್ಗಳ ಇನ್ನಿಂಗ್ಸ್ ಬಾಕೊಳ್ಕೊಳ್ತಾ ಇದೆ. ಮತ್ತೆ ಎಸ್ತಗಾರಿಕೆ ವಿಭಾಗದಲ್ಲಿ ಯಶಸ್ಸಿನ ಎಸ್ತಗಾರ ಸಾಧನ್ ಶೆಟ್ಟಿ ತನ್ನ ಕಂತಿನ ಮೊದಲ ಓವರ್ನಲ್ಲಿ 6 ಓಟಗಳಿಗೆ ಅವಕಾಶ ನೀಡುತ್ತಾ 2 ಉದ್ದರಿ ಪಡ್ಕೊಂಡಿದ್ರು. ಮತ್ತೆ ಪೂರ್ಣದಲ್ಲಿ ಬಿದ್ದದ ಚೆಂಡು ನವೀನ ಚೆಂಡನ್ನು ಅಡ್ಡಾಯಿಸಿದ್ರು. ಒಂಟಿ ಓಟದ ಅವಕಾಶ ಕೂಡ ಲಭಿಸ್ತಾ ಇದೆ. ಈ ಒಂದು ಹಂತದಲ್ಲಿ ತಂಡ ಮೊತ್ತ 53. ಆಕಾಶ್ ಕೂಡ ಇತ್ತೀಚಿನ ದಿನಗಳಲ್ಲಿ ಅಂತಿಮ ಹಂತದಲ್ಲಿ ಸಿಡಿಲಬ್ಬದ ಷಟ್ಕ ಬಾರಿಸುವಂತ ಆಟಗಾರ. ಮತ್ತೆ ರಿವರ್ಸ್ ಮಾಡುವ ಯತ್ನ. ಸಾಧನ ತಿರುವಿನ ಚೆಂಡಿಗೆ ಆಕಾಶ್ ದಾಂಡ್ನ ಮುಖಾಂತರವಾಗಿ ಉತ್ತರ ಬರ್ತಾ ಇಲ್ಲ. ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. ಮತ್ತೆ ಬೀಸುವ ಯತ್ನ. ನೆಟ್ಟ ನೇರ ಹೊಡೆತ. ಪ್ರವೀಣ ಚೆಂಡನ್ನು ಅಡ್ಡಾಯಿಸಿದ್ರು.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಂಟಿ ರೋಡ್ಸ್ ಅದ್ಯಾವ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಿದ್ದೋ ಅದೇ ರೀತಿಯಲ್ಲಿ ಕೆಮ್ಮಣ್ಣು ಪರಿಸರದಲ್ಲಿ ಕೆಮ್ಮಣ್ಣಿನ ಜಾಂಟಿ ರೋಡ್ಸ್ ಪ್ರವೀಣ ಯಾವುದಕ್ಕೂ ಸೈ ಅನ್ನುವಂಥ ಆಟಗಾರ ನಿನ್ನೆ ದಿನ ಗೌಜಿ ಗಮ್ಮತ್ ಅನ್ನುವ ಕ್ಯಾಂಟೀನ್ ಮುಖಾಂತರವಾಗಿ ನಮ್ಮೊಂದಿಗೆ ಸಹಕರಿಸಿದ್ರು. ಇದೀಗ ಆಟಗಾರರಾಗಿ ಸುನಿಲ್ ಹೆಗ್ಡೆ 11ನ ಟ್ರಂಪ್ ಕಾರ್ಡ್ ಬೌಲರ್ ಆಗಿ ಸೇವೆಯನ್ನು ಕೂಡ ನೀಡ್ತಾ ಇದ್ದಾರೆ. ಮತ್ತೆ ಸುಧೀರ್ ಅಕ್ಷಿತ್ ತೆರವಾದ ಜಾಗವನ್ನು ಭರ್ತಿ ಮಾಡಲು ಅಂಕಣಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಸಾಧನ್ ಈ ಒಂದು ಇನ್ನಿಂಗ್ಸ್ನಲ್ಲಿ 3ನೇ ಉದ್ದರಿ ಪಡ್ಕೊಳ್ತಾ ಇದ್ದಾರೆ. 54ಕ್ಕೆ 5 ಒಂದು ಹಂತದಲ್ಲಿ ಭದ್ರ ಬುನಾದಿ ಪರೀಕ್ಷಿತಾಗೇನೆ ಸುಖೇಶ್ ಆಚಾರ್ಯ ಮುಖಾಂತರವಾಗಿ ಬಂದಿತ್ತು. ಆ ಬಳಿಕ ನಿತ್ಯ ದಾಂಡ ಮುಖಾಂತರವಾಗಿ ಒಂದು ಷಡ್ಕ, ಆ ಬಳಿಕ ಸುರೇಶ್ ಶೆಟ್ಟಿ ಮುಖಾಂತರವಾಗಿ ಒಂದು ಷಡ್ಕ ದಾಖಲಾತಿಗೊಂಡಿತ್ತು. ಈ ಎಲ್ಲ ಪ್ರಬುದ್ಧ ಆಟಗಾರರ ಔಟ್ ಆದ ಬಳಿಕ ಒಂಟಿಗಳ ಮುಖಾಂತರವಾಗಿ ಇನ್ನಿಂಗ್ಸ್ ಬೆಳವಣಿಗೆ ಕಂಡು ಬರ್ತಾ ಇದೆ. ಮತ್ತೆ ಬೀಸುವ ಯತ್ನ ಈತನ ಮಧ್ಯೆ ಸೂರಿ ವೈಫಲ್ಯತೆ ಕಂಡುಕೊಳ್ತಾ ಇದ್ದಾರ. ಚೆಂಡನ್ನು ಅಡ್ಡಾಯಿಸುವಲ್ಲಿ ವಿಫಲತೆ ಕಂಡುಕೊಂಡ್ರು. ಬೌಂಡ್ರಿ ದಾಖಲಾತಿಗೊಳ್ತದೆ. ಈ ಒಂದು ಹಂತದಲ್ಲೇ ಮೊದಲ 7 ಓವರ್ ಮುಕ್ತಾಯಗೊಳ್ತಾ ಇದೆ. ತಂಡದ ಮೊತ್ತ 59 ಓಟಗಳು. ಅಂತಿಮ ಎಸೆತ ಅದೆಷ್ಟು ಓಟಗಳು ಬರ್ತದೆ ಕಾದ್ ನೋಡಬೇಕಾಗ್ತಾ ಇದೆ. ಘನತೆಯ ಮೊತ್ತದ ದಾಪುಗಾಲಾಗ್ತಾ ಇದೆ ಅನಿಲ್ ಹೆಗ್ಡೆ 11 ತಂಡ. ಚಿಂತನ್ ಈ ತರಬಾದ ಹಸ್ತಗಾರಿಕೆ ಭಾಗದಲ್ಲ ಎದುರಿಸಿ ಆಡುವಂತ ಆಟಗಾರ ಸುಧೀರ್ ಶೆಡೆ. ಚಿಂತನ್ ಟು ಸುಧೀರ್. ಮತ್ತೆ ಬೀಸುವ ಯತ್ನ ಡಾಟ್ ಬಾಲ್. ಸುಧೀರ ಅಂತಿಮ ಹಂತದಲ್ಲೇ ಷಡ್ಕಕ್ಕೆ ಮನ ಮಾಡ್ತಾ ಇದ್ದಾರೆ. ಮತ್ತೆ ಚಿಂತು ಮತ್ತೆ ಸ್ವೀಪ್ ಮಾಡುವ ಯತ್ನ. ದಾಡು ಹಾಗೂ ಚೆಂಡಿಗೆ ಯಾವುದೇ ಸಂಬಂಧ ಏರ್ಪಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಗೊಳ್ತಾ ಇದೆ. 25,000 ನಗದಿನ ಪುರಸ್ಕಾರ ಕೂಡ ಈ ಒಂದು ಪ್ರದರ್ಶನ ಪಂದ್ಯಕ್ಕಿದೆ. ಅದ್ಯಾವ ತನ್ನ ಅಂತಿಮವಾಗಿ ಜಯಿಸಂತ ಕಾದ್ ನೋಡ್ಬೇಕಾಗ್ತಾ ಇದೆ. ಮತ್ತೆ ಚಿಂತನ್ ಟು ಸುಧೀರ್. ಮತ್ತೆ ನೆಟ್ಟ ನೇರ ಹೊಡೆತ. ಸೂರಿ ಭದ್ರ ಬೊಗಸೆಗೆ ಬೋತಿಕೈ ಸೇರ್ತಾ ಇದೆ. ಸುಧೀರ ಈತನ ಮಧ್ಯೆ ಕ್ಯಾಚ್ ಔಟ್ ಆಗುದ್ರ ಮುಖಾಂತರವಾಗಿ ಪಂದ್ಯ ವೀಕ್ಷಣೆ ಎತ್ತ 59ಕ್ಕೆ 6. ಮತ್ತೆ ಸುನಿಲ್ ಅಂಕಣಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಸುನಿಲ್ ಅಂಕಣಕ್ಕೆ ಎಂಟ್ರಿ ಪಡ್ಕೊಂಡಂತ ಹೊಸ ಆಟಗಾರ. ಮತ್ತೆ ಬೀಸುವ ಯತ್ನ ಡಾಟ್ ಬಾಲ್. ಒಂದು ರೀತಿಯಲ್ಲಿ ಓಟಗಳಿಗೆ ಕಡಿವಾಡ ಬೀಳ್ತಾ ಇದೆ. ಈ ಒಂದು ಹಂತದಲ್ಲೇ ಆರಂಭಿಕ ಹಂತದಲ್ಲಿ ಸರಾಸರಿ ರನ್ ಧಾರಣೆ 10ರಂತೆ ಸಾಗಿ ಬಂದಿತ್ತು. ಆ ಬಳಿಕ ಈ ಒಂದು ರನ್ ಧಾರಣೆ 8ಕ್ಕೆ ಕುಸಿತ ಕಂಡುಕೊಳ್ತಾ ಇದೆ. ಮತ್ತೆ ದಾಡು ಬಿಟ್ಟು ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದ್ದ. ಲೆಗ್ ಬೈ ಮುಖಾಂತರವಾಗಿ ಒಂಟಿ ಓಟ. ಈ ನಿಟ್ಟಿನಲ್ಲಿ ತಂಡ ಮೊತ್ತ 60 ಓಟಗಳು. ಅಂತಿಮ ಓವರ್ನ ಒಂದೇ ಸ್ತಂಭ ಕೊಳ್ಕೊಳ್ತಾ ಇದೆ. ಲಾಸ್ಟ್ 1 ಡೆಲಿವರಿ ರಿಮೇನ್ಸ್ ಆರಂಭಿಕ ಸೆಷನ್ ಅಲ್ಲಿ ಷಡ್ಕ ಬಂದ್ರೆ 66. ಮತ್ತೆ ಬೀಸುವ ಯತ್ನ ಕೇವಲ ಒಂಟಿ ಓಟದ ಅವಕಾಶದೊಂದಿಗೆ ಆರಂಭಿಕ ಸೆಷನ್ ಅಲ್ಲೇ ಅನಿಲ್ ಹೆಗ್ಡೆ 11 60
ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅರ್ಥಾತ್ 62ರ ಟಾರ್ಗೆಟ್ ಈ ಬಾರಿ ಸುನಿಲ್ ಹೆಗ್ಡೆ 11 ತಂಡಕ್ಕೆ ಆರಂಭಿಕ ಹಂತದಲ್ಲೇ ಟಾಸ್ ಜಯಿಸಿ ಫೀಲ್ಡಿಂಗ್ ಆಯ್ದುಕೊಂಡಿತ್ತು. ಈ ಒಂದು ವಿಚಾರದಲ್ಲಿ ಆರಂಭಿಕ ಹಂತದಲ್ಲಿ ನಾಗಾಲೋಟದ ಆರ್ಭಟ ಕಣ್ಕೊಂಡಂತ ಅನಿಲ್ ಹೆಗ್ಡೆ 11 ಆ ಬಳಿಕ ನಾಟಕೀಯ ಕುಸಿತದೊಂದಿಗೆ 61ಕ್ಕೆ ಇನ್ನಿಂಗ್ಸ್ ಮುಕ್ತಾಯಗೊಳಿಸ್ತಾ ಇದೆ. ಅರ್ಥಾತ್ 62ರ ಟಾರ್ಗೆಟ್ 48 ಎಸೆತ. 62ರ ಟಾರ್ಗೆಟ್ ಈ ಬಾರಿ ಸುನಿಲ್ ಹೆಗ್ಡೆ 11 ತಂಡಕ್ಕೆ. ಮುಂದಿನ ವಿದ್ಯಮಾನಗಳಿಗಾಗಿ ಸಂತೋಷ್ ಹಿರಿಯಡ್ಕ ಇವರನ್ನು ಆಮಂತ್ರಿಸಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ವಿಘ್ನೇಶ್ ಶೆಣೈ ಅವರೇ. ಈ ಟೂರ್ನಮೆಂಟ್ನ ಸೆಕೆಂಡ್ ಕ್ವಾಲಿಫೈಯರ್ ಪಂದ್ಯ ಹೆಗ್ಡೆ ಬ್ರದರ್ಸ್ ಹೆಬ್ರಿ ವರ್ಸಸ್ ಮೈತ್ರಿ ಹರಸಮಕಾನು. ಎರಡು ತಂಡದ ನಾಯಕರು ಶೀಘ್ರ ಟಾಸ್ಗೆ ಬನ್ನಿ ಅನ್ನೋದಕ್ಕೆ ಕರೆಯನ್ನು ಕೊಡ್ತಾ ಇದ್ದಾವೆ. ಮೈತ್ರಿ ಹರಸಮಕಾನು ಮತ್ತು ಹೆಗ್ಡೆ ಬ್ರದರ್ಸ್ ಹೆಬ್ರಿಯ ನಾಯಕರು. ಆದಷ್ಟು ಬೇಗ ಊಟ ಮುಗಿಸಿ ಬರಬೇಕು. ಇನ್ನು 62ರ ಟಾರ್ಗೆಟನ್ನು ಜಯಕ್ಕಾಗಿ ಪಡ್ಕೊಳ್ಬೇಕಾಗಿದೆ ಸುನಿಲ್ ಫ್ರೆಂಡ್ಸ್ ತಂಡ. ನಿತಿನ್ ಹೆಗ್ಡೆ ದಾಖಲಿಸುವಂತ ಪ್ರತಿಯೊಂದು ಸಿಕ್ಸರ್ಗೆ ಪುಷ್ಪರಾಜ್ ಅವರ ಮುಖಾಂತರವಾಗಿ 1,000 ಬಹುಮಾನದ ಘೋಷಣೆ ಆಗ್ತಾ ಇದೆ. ಅವರು ನಿನ್ನೆ ಮೊನ್ನೆ ಕ್ಯಾಂಟೀನ್ನಲ್ಲಿ ಬೇಕಾದಷ್ಟು ಹಣ ಮಾಡಿ ಆಗಿದೆ. ಹಾಗಾಗಿ ಇವತ್ತು ಬಹಳಷ್ಟು ಆಫರ್ಸ್ಗಳು ನಿತಿನ್ ರವರಿಗೆ ನೀಡ್ತಾ ಇದ್ದಾರೆ. ಪರೀಕ್ಷಿತ್ ಬಹಳಷ್ಟು ಉದ್ದಾನೆಯ ನೀಳಾಕಾರದ ವ್ಯಕ್ತಿ ಕೂಡ ಎಸ್ಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ಇದುವರೆಗೆ ಟೂರ್ನಮೆಂಟ್ನಲ್ಲಿ ಗರಿಷ್ಠ ಮೊತ್ತವನ್ನು ದಾಖಲಿಸಿದಂಥ ಆಟಗಾರ ಕೂಡ 123 ಓಟವನ್ನು ದಾಖಲಿಸಿದಂಥ ಆಟಗಾರ ನಿತಿನ್ ಹೆಗಡೆ. ಸ್ಟ್ರೈಕಲ್ಲಿ ಕ್ಯಾಚ್ ಆಗುವಂತ ಸಾಧ್ಯತೆ. ಮೊದಲ ಜೀವದಾನ. ಪುಷ್ಪರಾಜ್ ಅವರ 1,000 ಖಂಡಿತವಾಗಿ ಉಳಿತತ್ತು. ಇನ್ನೂ ಅವಕಾಶ ಇದೆ ನಿತಿನ್ ಅವರಿಗೆ. ಪ್ರತಿಯೊಂದು ಸಿಕ್ಸರ್ಗೆ ಕೂಡ 1,000 ಬಹುಮಾನದ ಘೋಷಣೆ. ಬಹುಶಃ ಅವರು ನಿತಿನ್ ಅವರು ಸಿಕ್ಸರ್ ದಾಖಲಿಸಿದ್ರೆ ಅದರಲ್ಲಿ ಅರ್ಧಾಂಶ ಮತ್ತು 500 ರೂಪಾಯಿಯನ್ನು ನಿತ್ಯಾನಂದ್ ಅವರಿಗೆ ಕೊಡಬೇಕಾಗ್ತದೆ.
ಈ ಟೂರ್ನಮೆಂಟ್ ಒಂದು ಪ್ರದರ್ಶನ ಪಂದ್ಯ, ಎಕ್ಸಿಬಿಷನ್ ಪಂದ್ಯ. ಜಯಿಸಂದ ತಂಡಕ್ಕೆ 25,000 ನಗದು. ಅದ್ಯಾವ ತಂಡ ಜಯವನ್ನು ದಾಖಲಿಸಲು ಕಾದು ನೋಡಬೇಕಾಗಿದೆ. ಸುನಿಲ್ ಹೆಗಡೆ ಅದೇ ರೀತಿ ಅನಿಲ್ ಹೆಗಡೆ ಅವರ ಪ್ರಾಯೋಜಕತ್ವದ 2 ತಂಡಗಳು, ಅಣ್ಣ ತಮ್ಮ ಸಹೋದರರು, ಈ ಒಂದು ಎಕ್ಸಿಬಿಷನ್ ಪ್ರದರ್ಶನ ಪಂದ್ಯಕ್ಕಾಗಿ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದಾರೆ. ಅಂಪೈರ್ಸ್ ಆಗಿ ಉಡುಪಿ ಜಿಲ್ಲೆ ಕಂಡಂಥ ಭಾಳಷ್ಟು ಅನುಭವಿ ಬೇಡಿಕೆ ಇರುವಂಥ ಅಂಪೈರ್ಸ್ಗಳು. ಮುಖ್ಯ ನಿರ್ಣಾಯಕರ ಪೀಠದಲ್ಲಿ ಯಾದವ್, ಸ್ಕ್ವೇರ್ ಲೆಗ್ ನಿರ್ಣಾಯಕರ ಪೀಠದಲ್ಲಿ ಮಾಧವ್, ಇಬ್ಬರು ಕೂಡ ಅವಳಿ ಜವಳಿ ಟ್ವಿನ್ಸ್, ಕಾಪು ಪರಿಸರದ ಬಹಳಷ್ಟು ಹೆಸರಾಂತ ಅಂಪೈರ್ಸ್ಗಳು. ನೋ ಸ್ಟ್ರೈಕರ್ ಅಂಡಿಗೆ ಪವರ್ ಪ್ಲೇ ಸ್ಪೆಷಲಿಸ್ಟ್ ಸುರೇಶ್ ನೋ ಸ್ಟ್ರೈಕರ್ ಅಂಡಲ್ಲಿ ಲೀಲಾ ಜಾಲವಾದ ಹೊಡೆತವನ್ನು ದಾಖಲಿಸುವಂಥ ಆಟಗಾರ. ಈ ತನ್ಮಧ್ಯೆ ಬೇಯಿಸುವಂಥದ್ದು ಪ್ರಯತ್ನ, ಲೆಗ್ ಸೈಡ್ ಮಿಡ್ ವಿಕೆಟ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. 1 ಓವರ್ದ ಪೂರೈಕೆ ತಾಣ ಮೊತ್ತ ಕೂಡ 3ಕ್ಕೆ ತಲುಪ್ತಾ ಇದೆ. ನಿತಿನ್ ಹೆಗ್ಡೆ ಅವರ ವಿಕೆಟ್ ಪಡ್ಕೊಂಡಂಥ ಬೌಲರ್ಗೆ ಸಾಹಿಲ್ ಅವರ ಮುಖಾಂತರ 1,001 ಮೊತ್ತವನ್ನು ಕೊಡಲಾಗ್ತದೆ. ಬಹುಶಃ ಬಹಳಷ್ಟು ಬೇಡಿಕೆಗಳು ಆಟಗಾರರಿಗೆ ಪುರಸ್ಕಾರಗಳು ಬರ್ತದೆ. ಯಾವ ರೀತಿಯ ಆಟಗಾರ ಲಾಭವನ್ನು ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಆ ನಡುವೆ ಓವರ್ನ ಮುಕ್ತಾಯವನ್ನು ಕಾಣ್ತದೆ. ಮೊದಲ ಓವರ್ ಕೇವಲ 5 ಓಟವನ್ನು ದಾಖಲಿಸ್ತದೆ ಸುನಿಲ್ ಹೆಗಡೆ. ನಮ್ಮ ಜೊತೆ ಸ್ಕೋರರ್ ಆಗಿ ಈ ಭಾಗದಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಆಯೋಜಿಸಿದವರು ಕೂಡ, ಕ್ರಿಕೆಟ್ಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡುವವರು ಶಶಿಕಾಂತ್ ಮೊಯ್ಲಿ ನಮ್ಮ ಜೊತೆ ಈ ಟೂರ್ನಮೆಂಟ್ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಅವರಿಗೆ ಆತ್ಮೀಯವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿತ್ಯಾನಂದ್ ಮೊದಲ ಜೀವದಾನ ನಿತಿನ್ಗೆ ನೀಡಿದಂಥ ಕ್ಷೇತ್ರರಕ್ಷಕ ಕೂಡ. ಮೊದಲ ಚೆಂಡು ವೈಡ್ ಅನ್ನುವಂಥ ಸೂಚನೆ ಬರ್ತಾ 1 ಓವರ್ದ ಹೆಚ್ಚು ತಾಣ ಮತ್ತು 62 ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಅನಿಲ್ ಹೆಗಡೆ ಅದೇ ರೀತಿ ಸುನಿಲ್ ಹೆಗಡೆ ಅನ್ನುವಂಥ 2 ತಂಡಗಳು, ಸಹೋದರರ ತಂಡಗಳು ಮುಖಾಮುಖಿ ಆಗ್ತಾ. ಎಕ್ಸಿಬಿಷನ್, ಇದು ಪ್ರದರ್ಶನ ಪಂದ್ಯ. ರಿವರ್ಸ್ ಮಾಡುವಂತ ಒಂದು ಪ್ರಯತ್ನ, ಓಟಿಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. ಕೇವಲ ಒಂದೇ ಮಾತ್ರ ಮುಕ್ತವನ್ನು ಕಾಣ್ತಾ ಇದೆ. 2ನೇ ಓವರ್ ಕೂಡ ಪವರ್ ಪ್ಲೇ ಜಾರಿಯಲ್ಲಿದೆ. ಈ ತನ್ಮಧ್ಯೆ ಮತ್ತೊಂದು ವೈಡ್ ಬಾಲ್, ವೈಡ್ ಔಟ್ ಸೈಡ್ ಲಾಸ್ಟ್ ವೈಡ್ ಅನ್ನುವಂಥ ಸೂಚನೆಗಳು ಬರ್ತಾ ಇದೆ. ತನ್ನ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. ಗಿಫ್ಟ್ ಮುಖಾಂತರ ಉಡುಗೊರೆ ರೂಪದಲ್ಲಿ ವೈಡ್ ಬಾಲನ್ನು ನಿತ್ಯಾನಂದ್ ಎಸಿತಾ ಇದ್ದಾರೆ. ಕೇವಲ 1 ಕ್ಷಣ ಮಾತ್ರ ಮುಕ್ತವನ್ನು ಕಾಣ್ತಾ ಇದೆ. ಈ ತನ್ಮಧ್ಯೆ ಸ್ಲೋವರ್ ಚೆಂಡು ಗೋಡದ ಹಿಂಭಾಗದಲ್ಲಿ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ರನ್ಔಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. 1 ಓವರ್ದ ಪೂರೈಕೆಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ 8. ಸುನಿಲ್ ಹೆಗಡೆ ತಂಡದ ಮೊತ್ತ 8ಕ್ಕೆ ಲಾಸ್. ಪವರ್ ಬೈಸ್ ಅನ್ನೋ ಸೂಚನೆ ಬರ್ತಾ ಇದೆ.
ಪವರ್ ಪವರ್ ಪ್ಲೇ ಸ್ಪೆಷಲಿಸ್ಟ್ ಸುರೇಶ್ ಆಚಾರ್ಯ ಕೆಮ್ಮಣ್ಣು. ಸುಂದರತೆ ಒಂದು ಹೊಡೆತ, ಓಟೆಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಐತನ್ಮದೆ ಎಕ್ಸ್ಟ್ರಾ ಥ್ರೋ ಮಾಡ್ತಾ ಇದ್ದಾರೆ. ಡಿಫೈನ್ ಲೆಗ್ ಭಾಗದ ಚೆಂಡು ಸಾಕ್ತಾ ಇದೆ. ಅವಳಿ ಓಟದ ಪೂರೈಕೆ. ನಾಲ್ಕನೇ ಬಾರಿ ಬೀಸುವಂತಂದು ಪ್ರಯತ್ನ, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. ನಿತ್ಯಾನಂದ್ ಎಸ್ ಗರ್ಕ್ ಭಾಗವನ್ನು ಕಾಣ್ತಾ ಇದ್ದಾರೆ. ದಾನಿಗಿತ್ತನದಲ್ಲಿ ಭರ್ಜರಿಯಾದ ಒಂದು ಲಾಂಗ್ ಆನ್ ಭಾಗದಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿಕೊಂಡಿದ್ರು. ಎಸಗಾರಿಕೆಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಉತ್ತಮ ರೀತಿಯ ಎಸಗಾರಿಕೆಯನ್ನು ದಾಖಲಿಸಿ. ಲಾಸ್ಟ್ ಬಾಲ್ಸ್ ಆರ್ ರಿಮೈನಿಂಗ್. ಮಧ್ಯೆ ಲೋವರ್ ಫುಲ್ ಟಾಸ್ ಚೆಂಡು, 5 ಚೆಂಡುಗಳ ಮುಕ್ತಾಯ ಕೂಡ. ಬಹುಶಃ 8 ಓವರ್ನ ಪಂದ್ಯಾಟವಾದ್ದರಿಂದ ಸುರೇಶ್ ಅವರು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ಲೆಕ್ಕಾಚಾರ ಅದೇನಾಗ್ತದಂತ ನೋಡಬೇಕಾಗಿದೆ. ಕೊನೆ ಚೆಂಡು ಪವರ್ ಪ್ಲೇ ಮುಕ್ತಾಯಕ್ಕಾಗಿ. ಮಧ್ಯೆ ಬೇಯಿಸುವಂತಂದು ಪ್ರಯತ್ನ, ಸಿಮರ ಕ್ಯಾಚಿನಲ್ಲಿ ಮೊದಲ ವಿಕೆಟ್ ಆಘಾತ. ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 10ಕ್ಕೆ 1 ದರೆ ಆಘಾತವನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನುಳಿದಂಥ 36 ಎಸೆತ 52 ಓಟವನ್ನು ದಾಖಲಿಸಬೇಕಾಗಿದೆ. 36ಕ್ಕೆ 52. ಜನವರಿ 24ರಿಂದ 29ರವರೆಗೆ ಕರ್ನಾಟಕದ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಬಹಳಷ್ಟು ಹಿರಿಯ ತಂಡ ಕೂಡ ರಾಜ್ಯದ ಸುತ್ತಲೂ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿದಂಥ ರಾಜ್ಯದ ಟೆನ್ನಿಸ್ ಬಾಲ್ ಒಂದು ಶ್ರೇಷ್ಠ ತಂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಬೆಂಗಳೂರಿನ ಪೀಣ್ಯ ಸೆಕೆಂಡ್ ಸ್ಟೇಜ್ನಲ್ಲಿ 5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಪಂದ್ಯಾಟವನ್ನು ಬೆಂಗಳೂರಿನ ಪರಿಸರದಲ್ಲಿ ನಡೆಸ್ತಾರೆ. ಮೊದಲ 2 ದಿನ ಫ್ರೆಂಡ್ಸ್ ಬೆಂಗಳೂರಿನ ಆಟಗಾರರಿಗೆ ಅವಕಾಶ ಇರ್ತದೆ. ಆ ಬಳಿಕದ ಎಲ್ಲ ದಿನಗಳು ಕೂಡ ರಾಜ್ಯ ಕಣದ ಪ್ರಸಿದ್ಧ 16 ತಂಡಗಳು ಆ ಟೂರ್ನಮೆಂಟ್ ಅನ್ನು ಕಾಣ್ತಾರೆ. ಜನವರಿ 24ರಿಂದ 29ರವರೆಗೆ ಪಂದ್ಯ ಸಾಗ್ತದೆ. ಎಸೆತ 52 ಓಟವನ್ನು ದಾಖಲಿಸಬೇಕಾಗಿದೆ. ಬ್ಲಾಕ್ ಆಲ್ ಚೆಂಡು ಯಾರ್ಕರ್ ಲೆಂತ್ ಡೆಲಿವರಿ ರಿವರ್ಸ್ ಮಾಡುವ ಪ್ರಯತ್ನವನ್ನು ನಿತಿನ್ ಮಾಡ್ತಾ ಇದ್ದಾರೆ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. ನಿತೇಶ್ ಯುವ ಆಟಗಾರ, ಹೊಸ ಆಟಗಾರನ ಸ್ಟ್ರೈಕರ್ ಎಂಡಿಗೆ. ಪರೀಕ್ಷಿತ್ ಎಸ್ಗಾರಿಕೆ ಭಾಗದಲ್ಲಿ 2ನೇ ಬಾರಿ. ಮಧ್ಯೆ ಬೇಯಿಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. ಬಹುಶಃ ನಿತಿನ್ ಅವರಿಗೆ ಪುಷ್ಪರಾಜ್ ಅವರು ಘೋಷಣೆ ಮಾಡಿದ ಬಳಿಕ ಸಿಕ್ಸರ್ಗಳೇ ಬರ್ತಾ ಇಲ್ಲ. ಚೆಂಡು ದಾಂಡಿಗೆ ಸಂಪರ್ಕ ಕಾಣ್ತಾ ಇಲ್ಲ. ಈ ಟೂರ್ನಮೆಂಟ್ ಅನ್ನು ನಡೆಸುತ್ತಿರುವಂತಹ ರೂವಾರಿಯಾದಂತಹ ನಿತಿನ್ ಹೆಗ್ಡೆ ಅವರ ಆಪ್ತ ಮಿತ್ರ ರಕ್ಷಿತ್ ಜೈನ್ ಅವರು ಪಂದ್ಯಕೂಟಕ್ಕೆ ಆಗಮಿಸಿದರು. ಆತ್ಮೀಯವಾದ ಪ್ರೀತಿಪೂರ್ವಕದ ಸ್ವಾಗತವನ್ನು ಬಯಸುವ. ಪ್ಲೀಸ್ ವೆಲ್ಕಮ್ ಸರ್. ಮುಖ್ಯ ವೇದಿಕೆಗೆ ಬನ್ನಿ ಅನ್ನುವ ಕೇಳಿಕೊಳ್ಳಿ. ಮದ ಬೇಯಿಸುವ ಪ್ರಯತ್ನ, 1000 ಹೊಡೆತ, ಸಿಕ್ಸರ್.
ತಂಡ ಮೊತ್ತ 16. ಪುಷ್ಪರಾಜ್ ಅವರು 1,000 ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೊಂದು 1,000 ಉಳಿತಾದೆ. ಆ ನಿಟ್ಟಿನಲ್ಲಿ ಮೊದಲ ಒಂದು 6 ಅನ್ನು ಮಾತ್ರ ದಾಖಲಿಸಿದ್ರು. ಇವಾಗ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಎರಡನೇ ವಿಕೆಟ್ ಆಘಾತ. ₹1,001 ಪರೀಕ್ಷಿತ್ ಅವರಿಗೆ ಸಿಗ್ತಾ ಇದೆ. ಮೊದಲೇ ಘೋಷಣೆ ಮಾಡಿದ ಹಾಗೆ ಸಾಹಿಲ್ ರವರು ನಿತಿನ್ ರವರ ವಿಕೆಟ್ ಪಡ್ಕೊಂಡಂತ ಬೌಲರ್ಗೆ ₹1,001 ಘೋಷಣೆ ಮಾಡಿದ್ರು. ನಿತಿನ್ ಅವರೇ, ನಿಮಗೂ ಮತ್ತು ಪರೀಕ್ಷಿತ್ ಇಬ್ಬರಿಗೂ ಕೂಡ ನೇರವಾಗಿ ಗೂಗಲ್ ಪೇ ಮುಖಾಂತರವಾಗಿ ಅಕೌಂಟ್ಗೆ ಬೀಳ್ತದೆ. ಇವಾಗ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಸಂಜೆ ಒಳಗೆ ಬರ್ತದಂತೆ. ಕೊನೆ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಂದಾಣಿಕೆ, ಒಂದು ಹೊಡೆತ. ಕವರ್ ಪಾಯಿಂಟ್ ವಿಭಾಗ ಒಂದು ಹೊಡೆದ ಹೆಚ್ಚುವರಿ ಮುಖಾಂತರವಾಗಿ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. ಓವರ್ ನಂಬರ್ 3, ಸ್ಕೋರ್ 17 ಫಾರ್ ಲಾಸ್ ಆಫ್ 2 ವಿಕೆಟ್. ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ 17ಕ್ಕೆ 2 ವಿಕೆಟ್ಸ್ಗಳ ಆಘಾತವನ್ನು ಕಾಣ್ತಾ ಇದೆ ಸುನಿಲ್ ಫ್ರೆಂಡ್ಸ್ ತಂಡ. ಜಯಕ್ಕಾಗಿ ಇನ್ನುಳಿದಂಥ 30 ಎಸೆತ 45 ಓಟವನ್ನು ದಾಖಲಿಸಬೇಕಾಗಿದೆ. ಹೆಸ್ಗಾರಿಕೆಯಲ್ಲಿ ಸುರೇಶ್, ಉದ್ದನೆ ನೀಳಕ್ಕಾದ ವ್ಯಕ್ತಿ ಕೂಡ. ಇನ್ನುಳಿದಂಥ 30 ಎಸೆತ ಜಯಕ್ಕಾಗಿ 45 ಓಟವನ್ನು ದಾಖಲಿಸಬೇಕಾಗಿದೆ. ಹೊಸ ಆಟಗಾರ ಸಾಧನ್ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾವೆ. ಸಾಧನ ಕಣಕ್ಕಿಳಿಸ್ತಾ ಇದ್ದಾರೆ. ಬೀಸುವಂಥದ್ದು ಪ್ರಯತ್ನ, ಲಾಂಗ್ ಆಫ್ ವಿಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂದು ಹೊಡೆದ ಪೂರೈಕೆ ತಂಡ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. ನಿಧಾನಗತಿಯೊಂದು ಆರಂಭವನ್ನು ಪಡ್ಕೊಳ್ತಾ ಇದೆ ಕೂಡ ಸುನಿಲ್ ಹೆಗ್ಡೆ ಫ್ರಾನ್ಸ್. ಸ್ಟ್ರೈಕ್ ರೊಟೇಟ್ ಮಾಡಿ ಆಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಹೊಡೆದ ಹೆಚ್ಚುವರಿ ಕೊಡ್ತಾನೆ. ಮೊತ್ತ 19 ಲಾಸ್ ಆಫ್ 2 ವಿಕೆಟ್. ಆ ನಿಟ್ಟಿನಲ್ಲಿ 28 ಎಸೆತ ಜಯಕ್ಕಾಗಿ 43 ಓಟವನ್ನು ದಾಖಲಿಸಬೇಕಾಗಿದೆ. 28 ಬಾಲ್ ರಿಮೈನಿಂಗ್, 43 ರನ್ ರಿಕ್ವೈರ್. ಕಟ್ ಮಾಡುವಂಥ ಒಂದು ಪ್ರಯತ್ನ. ಶಾರ್ಟ್ ಥರ್ಡ್ ಮ್ಯಾನ್ ಮಗಲು ಒಂದು ಹೊಡೆದ ಪೂರೈಕೆ ತಂಡ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. ಸುರೇಶ್ ಹೊಸಗಾರಿಕೆಯಲ್ಲಿ ಮತ್ತೆ ಬೇಯಿಸುವಂಥದ್ದು ಪ್ರಯತ್ನ. ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಹೊಡೆದ ಹೆಚ್ಚುವರಿಕೆಯನ್ನು ಕಾಣ್ತಾ ತಂಡ ಮೊತ್ತ ಕೂಡ 21 ಹೆಗ್ಗಡೆ ಸೂಪರ್ ಲೀಗ್ ಸಾಗ್ತಾ ಇದೆ. ಆ ನಡುವೆ ಎಕ್ಸಿಬಿಷನ್ ಪ್ರದರ್ಶನ ಪಂದ್ಯ. ಸ್ಕ್ವೇರ್ ಲೆಗ್ ಸೈಡ್ ಭಾಗದಲ್ಲಿ ಒಂದು ಹೊಡೆದ ಪೂರೈಕೆ ತಂಡ ಮೊತ್ತ ಕೂಡ 22ಕ್ಕೆ 2. ಕೊನೆಯ ಒಂದು ಚೆಂಡು 4ನೇ ಓವರ್ನ ಮುಕ್ತಾಯಕ್ಕಾಗಿ. ಬಯಸುವಂತ ಪ್ರಯತ್ನ, ಗಗನಕ್ಕೆ ಮುಖ ಮಾಡಿದ ಚೆಂಡು ಧರೆಯ ಮೇಲೆ ನಿಂತಿರುವಂತ ಕ್ಷೇತ್ರರಕ್ಷಕನ ಕೈ ಜಾರ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಹೊಡೆದ ಹೆಚ್ಚುವರಿ ನಡುವೆ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 4 ಓವರ್ಗಳ ಮುಕ್ತಾಯದಲ್ಲಿ 23ಕ್ಕೆ 2 ವಿಕೆಟ್ಸ್ಗಳ ಆಘಾತವನ್ನು ಕಾಣ್ತೀವಿ. ಇನ್ನುಳಿದಂತೆ 24 ಎಸೆತ ಜಯಕ್ಕಾಗಿ 39 ಓಟವನ್ನು ದಾಖಲಿಸಬೇಕಾಗಿದೆ. ಜನವರಿ 23 ಮತ್ತು 24ನೇ ತಾರೀಕಿನಂದು ಕರ್ನಾಟಕ
ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಒಳಭಾಗದಲ್ಲಿರುವ ಎಲ್ಲ ಕಮೆಂಟೇಟರ್ಸ್ ವೀಕ್ಷಕ ವಿವರಣೆಗಾರರನ್ನು ಒಟ್ಟಾಯಿಸಿಕೊಂಡು ಕೇವಲ ಕಮೆಂಟೇಟರ್ಸ್ಗಳ ಪಂದ್ಯಾಟವನ್ನು ಉಡುಪಿಯ ನೇಜಾರಿನ ಅಂಕಣದಲ್ಲಿ ನಡೆಸ್ತಾರೆ. KTCPL ಕರ್ನಾಟಕ ಟೆನ್ನಿಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅನ್ನುವಂಥ ಒಂದು ಟೂರ್ನಮೆಂಟನ್ನು ನಡೆಸ್ತಾರೆ. ಭಾನುಪ್ರಕಾಶ್ ಬೆರಂಪಳ್ಳಿ ಮತ್ತು ಹುಸೇನ್ ಮಣಿಪರ ಇವರ ಜಂಟಿ ನೇತೃತ್ವದಲ್ಲಿ ಆ ಟೂರ್ನಮೆಂಟನ್ನು ನಡೆಸ್ತಾರೆ. ಈ ಪಂದ್ಯಕೂಟಕ್ಕಾಗಿ ಎಲ್ರಿಗೂ ಕೂಡ ಆತ್ಮೀಯವಾದೊಂದು ಸ್ವಾಗತವನ್ನು ಬಯಸ್ತಾರೆ. ನಡುವೆ ವಿಕೆಟ್ ಆಘಾತ, ಮೂರನೇ ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ. ತನ್ನ ಮೊತ್ತ 23ಕ್ಕೆ 3 ವಿಕೆಟ್ಸ್ಗಳ ಆಘಾತವನ್ನು ಕಾಣ್ತಾ ಇದೆ. ಇನ್ನು ಕೂಡ 39 ಓಟವನ್ನು ದಾಖಲಿಸಬೇಕಾಗಿದೆ. 23 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಚಿಂತನ್ ಹೊಸ ಆಟಗಾರ, ಸುಂದರತೆ ಒಂದು ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಎಸ್ಗಾರಿಕೆಯಲ್ಲಿ. ಅಕ್ಷಿತ್ ಬಹಳ ಉತ್ತಮ ರೀತಿಯ ಯುವ ಆಟಗಾರ ಕೂಡ ಅಕ್ಷಿತ್ ಎಸ್ಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ಅಕ್ಷಿತ್ ಮತ್ತೆ ಎಸ್ಗಾರಿಕೆಯಲ್ಲಿ ಮತ್ತೆ ಬೇಯಿಸುವಂತ ಪ್ರಯತ್ನ, ಮತ್ತೆ ಒಟ್ಟಿಗಳಿಗೆ ಅವಕಾಶಗಳು ಬರ್ತಲ್ಲ. ಇನ್ನುಳಿದಂತ 20 ಚೆಂಡು 39 ಓಟವನ್ನು ದಾಖಲಿಸಬೇಕಾಗಿದೆ. 20 ಬಾಲ್ ರಿಮೈನಿಂಗ್, 39 ರನ್ ರಿಕ್ವೈರ್, 39ರ ಅವಶ್ಯಕತೆ. ಮೊದಲ 4 ಚೆಂಡುಗಳು ಕೂಡ ಡಾಟ್ ಬಾಲ್. ಮೊದಲ ಚೆಂಡು ವಿಕೆಟ್ ಪಡ್ಕೊಂಡಿದ್ರು, ಆ ಬಳಿಕ 4 ಚೆಂಡುಗಳು ಕೂಡ ಡಾಟ್ ಆಗ್ತಾ ಇದೆ. 5 ಚೆಂಡುಗಳ ಮುಕ್ತಾಯ, ಕೊನೆ ಒಂದು ಚೆಂಡು ಯಶಸ್ಸಿನೊಂದು ಓವರ್ಸ್ ಆಗಿ ಬರ್ತಾ ಇದೆ. ಚಿಂತನ್ ಸ್ಟ್ರೈಕಲ್ಲಿ ಮತ್ತೆ ಬೇಯಿಸುವಂತ ಪ್ರಯತ್ನ, ಓವರ್ ಮುಕ್ತಾಯ. ಮೊದಲ 5 ಓವರ್ಗಳ ಮುಕ್ತಾಯವನ್ನು ಕಾಣ್ತದೆ. 23ಕ್ಕೆ 3 ವಿಕೆಟ್ಸ್ಗಳ ಆಘಾತವನ್ನು ಕಾಣ್ತಾ ಇದೆ. ಮೇಡನ್ ಜೊತೆಗಾಗಿ ಒಂದು ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು ಅಕ್ಷಯ್. ಯಶಸ್ಸಿನ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಆಯ್ತಿನಲ್ಲಿ ಇನ್ನುಳಿದಂತ 18 ಎಸೆತ ಜಯಕ್ಕಾಗಿ 39 ಓಟವನ್ನು ದಾಖಲಿಸಬೇಕಾಗಿದೆ. ಲೆಕ್ಕಾಚಾರ ಮಾಡಿದರೆ 6 ಸಿಕ್ಸರ್ ಜೊತೆಗೆ 1 ಬೌಂಡ್ರಿ, ಆದರೆ ಅದನ್ನು ದಾಖಲಿಸುವುದು ಯಾರಂತ ನೋಡಬೇಕಾಗಿದೆ. ಸ್ವಲ್ಪ ಮಟ್ಟಿನಲ್ಲಿ ಸಾಧನೆ ಇರುವ ತನಕ ಖಂಡಿತವಾಗಿಯೂ ಜಯವನ್ನು ಸಾಧಿಸುವ ಎಲ್ಲ ಸಾಧ್ಯತೆ ಇದೆ. ಯಾವುದೇ ಹಂತದಲ್ಲಿ ಸಿಕ್ಸರ್ ಬೌಂಡರಿ ದಾಖಲಿಸಬಲ್ಲಂತ ನಿಸ್ಸಿಮ ಹೊಡೆತಗಳ ದಾಂಡಿಗ ಕೂಡ ಸಾಧನ್ ಅದೇನು ಮಾಡ್ತಾರಂತ ನೋಡಬೇಕಾಗಿದೆ. 18 ಎಸೆತ 39 ಓಟವನ್ನು ದಾಖಲಿಸಬೇಕಾಗಿದೆ. ಎಕ್ಸಿಬಿಷನ್ ಪ್ರದರ್ಶನ ಪಂದ್ಯ. ಈ ತನ್ಮಧ್ಯೆ ಬೇಯಿಸುವಂತ ಒಂದು ಪ್ರಯತ್ನ, ಲೆಗ್ ಸೈಡ್ ಮಿಡು ಕೇರ್ಸ್ ಭಾಗದಲ್ಲಿ ಸುಕೇಶ್ ಕ್ಷೇತ್ರಕ್ಷಣೆಯನ್ನು ಮಾಡಿದ್ರು. ಒಂದು ಹೊಡೆದ ಪೂರೈಕೆ ತಣ ಮೊತ್ತ ಕೂಡ ತಣ ಮೊತ್ತ 24, 38 ಓಟವನ್ನು ದಾಖಲಿಸಬೇಕು 17 ಚೆಂಡುಗಳ ಮುಂದೆ. ಬೇಯಿಸುವಂತಂದು ಪ್ರಯತ್ನ, ಸ್ಕ್ವೇರ್ ಲೆಗ್ ಸೈಡ್ ಭಾಗದ ಚೆಂಡು ಸಾಕ್ತಾ ಇದೆ ಸೀಮಾರೇಖೆ ಅಂಚಿನಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ, ಅವಳಿ ಓಟದ ಪೂರೈಕೆ ತಣ ಮೊತ್ತ 26ಕ್ಕೆ ತಲುಪ್ತಾ ಇದೆ. 26. ಇದರ ಮಧ್ಯೆ ಡಿಫೈನ್ ಲೆಗ್ ಭಾಗದಲ್ಲಿ ಬೌಂಡ್ರಿ ಬೈಸ್ ಅನ್ನುವಂಥ ಬೈಸ್ ಮುಖಾಂತರವಾಗಿ ಬೌಂಡ್ರಿಗಳು ಬರ್ತಾ ಇದೆ. ತನ್ನ ಮೊತ್ತ ಕೂಡ 4 ಓವರ್ ಎಚ್ಚರ ಮುಖಾಂತರ 30ಕ್ಕೆ ತಲುಪ್ತಾ ಇದೆ. 15 ಎಸೆತ ಜಯಕ್ಕಾಗಿ ಇನ್ನು ಕೂಡ 32 ಓಟವನ್ನು ದಾಖಲಿಸಬೇಕಾಗಿದೆ. 15ಕ್ಕೆ 32.
ಚಿಂತನ್ ಸ್ಟ್ರೈಕಲ್ಲಿ ಸಾದಾನ್ ನಾಟ್ ಸ್ಟ್ರೈಕರ್ನಿಗೆ ಬೇಯಿಸುವಂಥ ಪ್ರಯತ್ನ. ಮತ್ತೆ ಫೈನಲ್ ವಿಭಾಗದ ಚೆಂಡು ಸಾಕ್ತಾ ಇದೆ. 1 ಓವರ್ದ ಪೂರೈಕೆ ಮುಖಾಂತರ ತಂಡ ಮತ್ತೆ ಕೂಡ 31ಕ್ಕೆ ತಲುಪ್ತಾ ಇದೆ. 31. ಬೇಯಿಸುವಂತ ಪ್ರಯತ್ನ ಲಾಂಗ್ ಆನ್ ಭಾಗದಲ್ಲಿ ಕ್ಯಾಚ್ ಆಗುವಂತೆಲ್ಲ ಸಾಧ್ಯತೆಗಳು ಕೂಡ ಆ ನಿಟ್ಟಿನಲ್ಲಿ. ಸಾಧನ್ ಬ್ಯಾಕ್ ಟು ಪೆವಿಲಿಯನ್. ವಿಕೆಟ್ ನಂಬರ್ 4. 4ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ ಸುನಿಲ್ ಹೆಗ್ಡೆ ಫ್ರೆಂಡ್ಸ್. ಹೊಸ ಆಟಗಾರ ಪ್ರವೀಣ್ ಲಿಂಬು ಅದೇನ್ ಮಾಡ್ತಾನಂತ ನೋಡ್ಬೇಕಾಗಿದೆ. ಒಂದು ಓವರ್ದ ಹೆಚ್ಚುವರಿ. ತಂಡ ಮೊತ್ತ ಕೂಡ 32. 32. ನಡುವೆ ಓವರ್ನ ಮುಕ್ತವನ್ನು ಕೂಡ ಕಾಣ್ತಾ ಇದೆ. ಮೊದಲ 6 ಓವರ್ಗಳ ಮುಕ್ತದಲ್ಲಿ 32ಕ್ಕೆ 4 ವಿಕೆಟ್ಸ್ಗಳ ಆಘಾತವನ್ನು ಕಾಣ್ತಾ ಇದೆ ಸುನಿಲ್ ಹೆಗ್ಡೆ ಫ್ರಾನ್ಸ್. ಜಯಕ್ಕಾಗಿ ಇನ್ನುಳಿದ 12 ಎಸೆತ 30 ಓಟವನ್ನು ದಾಖಲಿಸಬೇಕಾಗಿದೆ. ನಿತ್ಯಾನಂದ್ ಎಸ್ಗಾರಿಕೆಯಲ್ಲಿ ಸುಂದರ ಒಂದು ಎಸೆತ. ಬ್ಲಾಕ್ ಅಲ್ಲಿ ಚೆಂಡು ಲೆಗ್ ಬಾಯ್ಸ್ ಮುಖಾಂತರ 1 ಓವರ್ದ ಹೆಚ್ಚುವರಿಯನ್ನು ಕಾಣ್ತಾ ತಂಡ ಮೊತ್ತ ಕೂಡ 33 ಓಟವನ್ನು ದಾಖಲಿಸ್ತಾರೆ. ಇನ್ನು ಕೂಡ 29 ಓಟಗಳು ಬರಬೇಕಾಗಿದೆ. ಸುಂದರ ಒಂದು ಹೊಡೆತ. ಕವರ್ಸ್ ಭಾಗದತ್ತ ಚೆಂಡು ಸಾಕ್ತಾ 1 ಓವರ್ದ ಪೂರೈಕೆ ತಂಡ ಮೊತ್ತ ಕೂಡ 34ಕ್ಕೆ ತಲುಪ್ತಾ ಇದೆ. ಇನ್ನುಳಿದಂತ 10 ಎಸೆತ 28 ಓಟವನ್ನು ದಾಖಲಿಸಬೇಕಾಗಿದೆ. 6 ಬೌಂಡ್ರಿಗಳು ಬರಲೇಬೇಕಾಗಿದೆ. ಆ ವಿಚಾರ ತಪ್ಪಿದ್ರೆ ಅಪ್ಪ ನಿಶ್ಚಿತ. ಬೇಯಿಸುವಂತ ಪ್ರಯತ್ನ. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲಿಸಿ ಬರಕ್ಕೆ ಅಂಚಿನಲ್ಲೇ ಶರ್ಕ. 6. ತಂಡ ಮೊತ್ತ 40. ಜಯಕ್ಕಾಗಿ ಇನ್ನು 9 ಎಸೆತ 22. ಪ್ರವೀಣ್ ಅವರು ಪಂದ್ಯಾಟವನ್ನು ಜಯದತ್ತ ಕೊಂಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೌಂದರ್ಯ ಒಂದು ಎಸೆತ. ಯಾರ್ಕರ್ ಲೆನ್ ಡೆಲಿವರಿ. ಬ್ಲಾಕ್ ಅಲ್ಲಿ ಚೆಂಡು ತಡಮೇನೆ ಚೆಂಡು ಸಾಕ್ತಾ ಇದೆ. 1 ಓವರ್ದ ಪೂರೈಕೆ ತಂಡ ಮೊತ್ತ ಕೂಡ 41ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 21 ಓಟವನ್ನು ದಾಖಲಿಸಬೇಕಾಗಿದೆ. 8 ಚೆಂಡುಗಳ ಮುಂದೆ 8ಕ್ಕೆ 21. ಬೇಯಿಸುವಂತ ಪ್ರಯತ್ನ. ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಲೆಗ್ ಬೈಸ್ ಅನ್ನುವಂಥ ಸೂಚನೆಗಳು ಕೂಡ ಮುಖ್ಯ ನಿರ್ಣಾಯಕ ಪೀಠದಲ್ಲಿ. 1 ಓವರ್ದ ಹೆಚ್ಚು ತಂಡ ಮೊತ್ತ ಕೂಡ 42. 42. ಪಂದ್ಯಾಟದ ಅಂಪೈರ್ಸ್ಗಳಾಗಿ ಯಾದವ್, ಮಾಧವ್, ಅವಳಿ ಜವಳಿಗಳು ಟ್ವಿನ್ಸ್. ರೈತರ ಮಧ್ಯೆ ಚೆಂಡು ದಾಂಡನ್ನು ವಂಚಿಸಿ ನೇರ ಗುಡ್ಡಗೆ ಕ್ಲೀನ್ ಬೌಲ್. ಆ ನಿಟ್ಟಿನಲ್ಲಿ 5ನೇ ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ. ನಡುವೆ ಓವರ್ ಕೂಡ ಮುಕ್ತಾಯ. ಮೊದಲ 7 ಓವರ್ಗಳ ಮುಕ್ತಾಯದಲ್ಲಿ 42ಕ್ಕೆ 5 ವಿಕೆಟ್ಸ್ಗಳ ಆಘಾತವನ್ನು ಕಾಣ್ತಾ ಇದೆ ಸುನಿಲ್ ಹೆಗ್ಡೆ ಫ್ರಾನ್ಸ್. ಜಯಕ್ಕಾಗಿ ಇನ್ನುಳಿದಂತ 6 ಎಸೆತ 20 ಓಟವನ್ನು ದಾಖಲಿಸಬೇಕಾಗಿದೆ. 3 ಸಿಕ್ಸರ್ ಬರಬೇಕಾಗಿದೆ. ಜೊತೆಗಾಗಿ ಅವಳಿ ಓಟವನ್ನು ದಾಖಲಿಸಬೇಕಾಗಿದೆ. ಸಾವಿರದ 1989 ಕರ್ನಾಟಕ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗದ ಆರಂಭವಾಗಿತ್ತು.
ಕೇವಲ 2 ಹೊನಲ್ ಬೆಳಕಿನ ಟವರ್ಗಳನ್ನು ನಿರ್ಮಿಸಿದ ಮುಖಾಂತರವಾಗಿ ಕರ್ನಾಟಕದ ಒಳಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಟೂರ್ನಮೆಂಟ್ ಅನ್ನು ನಡೆಸಿದಂಥ ಸಂಸ್ಥೆ ಪಡುಬಿದ್ರೆ ಫ್ರೆಂಡ್ಸ್ ಕ್ರಿಕೆಟರ್ಸ್. ಆ ಬಳಿಕ 2005 ನೇರ ಪ್ರಸಾರ ಲೈವ್ ಟೆಲಿಕಾಸ್ಟ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಮತ್ತೊಂದು ಹೊಸ ಮೈಲಿಗಲ್ಲನ್ನು ಬರೆದಂಥ ಸಂಸ್ಥೆ ಪಡುಬಿದ್ರೆ ಫ್ರೆಂಡ್ಸ್ ಕ್ರಿಕೆಟರ್ಸ್. ಇತ್ತೀಚಿನ ದಿನದಲ್ಲಿ ಎಲ್ಲ ಪಂದ್ಯಾಟಗಳು ಕೂಡ ಅದು ಹೆಚ್ಚಿನ ಪಂದ್ಯಾಟಗಳು ಹೊನಲ್ ಬೆಳಕು ಮತ್ತು ಲೈವ್ ಟೆಲಿಕಾಸ್ಟ್ ಅದು ಹೆಚ್ಚಿನ ಪಂದ್ಯಾಟದಲ್ಲಿ ಇರ್ತದೆ. ಬಹುಶಃ ಈ ಟೂರ್ನಮೆಂಟನ್ನು ಕೂಡ M9 ಸ್ಪೋರ್ಟ್ಸ್ನ ಮುಖಾಂತರವಾಗಿ ಯೂಟ್ಯೂಬ್ನಲ್ಲಿ ಟೂರ್ನಮೆಂಟ್ನ ಬಿತ್ತರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮೊದಲ 2 ಚೆಂಡುಗಳ ಮುಕ್ತಾಯ ತಣ ಮೊತ್ತ ಕೂಡ 43 ಜಯಕ್ಕಾಗಿ ಇನ್ನು ಕೂಡ 19 ಓಟಗಳು ಬರಬೇಕಾಗಿದೆ. 4 ಚೆಂಡುಗಳ ಮುಂದೆ 6 ಬರಲೇಬೇಕಾಗಿದೆ. ಲೋವರ್ ಫುಲ್ ಟಾಸ್ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಲೆಗ್ ಬಾಯ್ಸ್ 1 ಹೊಡೆದ ಹೆಚ್ಚು ತಣ ಮೊತ್ತ ಕೂಡ 44-44. ಪ್ರಾಯಶಃ ಪಂದ್ಯಾಟದಲ್ಲಿ ಅಪಜಯ ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ಸುನಿಲ್ ಹೆಗ್ಡೆ ಫ್ರಾನ್ಸ್ ಮುಖಾಂತರವಾಗಿ ಸೆಕೆಂಡ್ ಕ್ವಾಲಿಫೈಯರ್ ಪಂದ್ಯಾಟಕ್ಕೆ ಬರಬೇಕು. ಹೆಗ್ಡೆ ಬ್ರದರ್ಸ್ ಹೆಬ್ರಿ ವರ್ಸಸ್ ಮೈತ್ರಿ ಹರಸಮಕಾನು. 2 ತಂಡದ ನಾಯಕರು ದಯವಿಟ್ಟು ಶೀಘ್ರ ಟಾಸ್ಗೆ ಬರಬೇಕು. ಸೆಕೆಂಡ್ ಕ್ವಾಲಿಫೈಯರ್ ಪಂದ್ಯ ಹೆಗ್ಡೆ ಬ್ರದರ್ಸ್ ಹೆಬ್ರಿ ವರ್ಸಸ್ ಮೈತ್ರಿ ಹರಸಮಕಾನು. 2 ತಂಡದ ನಾಯಕರು ಶೀಘ್ರ ಬರಲಿ, ಲೇಟ್ ಮಾಡಬೇಡಿ. ಹೊಸ ಆಟಗಾರ ಶರತ್ತನ್ನು ಪರಿಚಯಿಸಾದ ಬಯಸುವಂತ ಪ್ರಯತ್ನ ನಡುವೆ ಕೊನೆ ಹಂತದಲ್ಲಿ ಬೌಂಡ್ರಿ ಸೋಲಿನ ಅಂತರವನ್ನು ತಗ್ಗಿಸುವಲ್ಲಿ ಮಾತ್ರ ಕೆಲಸ ಮಾಡ್ತಾ ತನ್ನ ಮೊತ್ತ ಕೂಡ 49 ಜಯಕ್ಕಾಗಿ 13 ಓಟವನ್ನು ದಾಖಲಿಸಬೇಕಾಗಿದೆ. ಹೆಗ್ಡೆ ಬ್ರದರ್ಸ್ ಹೆಬ್ರಿ ಕ್ಯಾಪ್ಟನ್ ಬರಬೇಕು. ಮೈತ್ರಿ ಹರಸಮಕಾನು ತಂಡದ ಕ್ಯಾಪ್ಟನ್ ಬಂದಿದ್ದಾರೆ. ಹೆಬ್ರಿಯ ನಾಯಕರು ಆ ನಿಟ್ಟಿನಲ್ಲಿ ಎಕ್ಸಿಬಿಷನ್ ಪ್ರದರ್ಶನ ಪಂದ್ಯಾಟವನ್ನು ಅನಿಲ್ ಹೆಗ್ಡೆ ಫ್ರೆಂಡ್ಸ್ ತಂಡ ಜಯಿಸ್ತಾ ಇದೆ. ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ 2 ತಂಡಗಳಿಗೂ ಕೂಡ.